ಕಾರ್ಪಾಡ್ಯಂ ವನರಾಜಿಶ್ರಿಯಾನ್ವಿತಂ ಮತ್ತದ್ವಿಜಗಣೋದ್ಗುಷ್ಟಂ ಮತ್ತಭ್ರಮರ ವಿಭ್ರಮಂ ಮತ್ತಬರ್ಹಿ ನಟಾಟೋಪಂ ಆಹ್ವಯನ್ ಮತ್ತಕೋಕಿಲಂ ಕದಂಬಚಂಪಕಾಶೋಕಕರಂಜಬಕುಲಾಸನೈಃ ಕರಂಜಬಕುಲಾಸನೈಃ ಕುಂದಮಂದಾರಕುಟಜೈಃ ಚೂತಪಿಪೋತೈರಲಂಕೃತಂ ಕಾರಂಡವೈರ್ಬಕಹಂಸೈಃ ಕುರರೈಃ ಜಲಕುಕ್ಕುಟೈಃ ಸಾರಸೈಶ್ಚಕ್ರವಾಕೈಶ್ಚ ಚಕೋರೈರ್ವಲ್ಗುಪೂಜಿತಂ ತಥೈವ ಹರಿಣೈಃ ಕ್ರೋಡೈಃ ಶ್ರವಿಡ್ಗವಯಕುಂಜರೈಃ ಗೋಪುಚ್ಛೈಃ ಹರಿಭಿರ್ಮರ್ಕ್ಯೈಃ ನಕುಲೈರ್ನಾಭಿಭಿರ್ವೃತಂ ಪ್ರವಿಶ್ಯ ತತ್ತೀರ್ಥವರಂ ಆದಿರಾಜಃ ಸಹಾನುಗಃ ದದರ್ಶ ಮುನಿಮಾಸೀನಂ ತಸ್ಮಿನ್ ಹುತಾಶನಂ ವಿದ್ಯೋತಮಾನಂ ವಪುಷಾ ತಪಸ್ಯೋಗ್ರಯುಜಾಚಿರಂ ನಾತಿಕ್ಷಾಮಂ ಭಗವತಃ ಸ್ನಿಗ್ಧಾಪಾಂಗಾವಲೋಕನಾತ್ ತದ್ಧ್ಯಾಹೃತಾಮೃತಕಲಾ ಪೀಯೂಷಶ್ರವಣೇನ ಚ ಪ್ರಾಂಶುಂ ಪದ್ಮಪಲಾಶಾಕ್ಷಂ ಜಟಿಲಂ ಚೀರವಾಸಸಂ ಉಪಸಂಸೃತ್ಯ ಮಲಿನಂ ಯಥಾರ್ಹಣಮಸಂಸ್ಕೃತಂ ಅಥೋಟಜಮುಪಾಯಾಂತಂ ನೃದೇವಂ ಪ್ರಣತಂ ಪುರಃ ಸಪರ್ಯಯಾ ಪ್ರತ್ಯಗೃಹ್ಣಾತ್ ಪ್ರತಿನಂದ್ಯಾನುರೂಪಯಾ ಗೃಹೀತಾರ್ಹಣಮಾಸೀನಂ ಸಂಯತಂ ಪ್ರೀಣಯನ್ಮುನಿಃ ಸ್ಮರನ್ ಭಗವದಾದೇಶಂ ಗಿರಾ ಪ್ರತ್ಯಾಹ ಲಕ್ಷ್ಣಯಾ ಹರಿ ಓಂ. ಭಗವಂತನನ್ನು ಕಪಿಲನನ್ನು ಭಕ್ತಿಯಿಂದ ಪ್ರಾರ್ಥನೆ ನಮಸ್ಕಾರ ಮಾಡಿಕೊಳ್ಳೋಣ. ಕಪಿಲನ ತಂದೆಯಾಗಿ ತಾಯಿಯಾಗಿ ಬಂದಂತಹ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿ ದೇವಿ ಇಲ್ಲಿ ಒಂದು ಈ ಕ್ಷೇತ್ರ ಮಾತೃಗಯ ಅಂತ ಕರೆಸಿಕೊಳ್ಳುವುದಕ್ಕೆ ಕಾರಣೀಭೂತನಾದಂತಹ ಪರಶುರಾಮ ದೇವ ಮತ್ತು ಸರಸ್ವತಿ ನದಿ ಇತ್ಯಾದಿಗಳಿಗೆ ನಿಯಾಮಕವಾದ ದೇವತಾಶಕ್ತಿಗಳು ಇವರನ್ನೆಲ್ಲ ಭಕ್ತಿಯಿಂದ ಸ್ಮರಿಸಿಕೊಳ್ಳೋಣ. ಈ ಪ್ರದೇಶಕ್ಕೆ ಮಾತೃಗಯ ಅಂತ ಹೆಸರು ಬರುವುದಕ್ಕೆ ಕಾರಣವಾದದ್ದು ಗಯಾ ಗದಾಧರ ಎರಡು ಗಯೆಗಳು, ಒಂದು ಪೂರ್ವಗಯ ಇನ್ನೊಂದು ಪಶ್ಚಿಮ ಗಯ ಅಂತ. ಪೂರ್ವಗಯಾದಲ್ಲಿ ಗದಾಧರ ದೇವನ ಸಂಸ್ಥಾನ ಇದೆ. ಆತ ಪೂರ್ವದಿಂದ ಪಶ್ಚಿಮದಲ್ಲೂ ಬಂದು ನೆಲೆಸಬೇಕು ಅಂತೇಳಿ ಪರಶುರಾಮ ದೇವರು ಮತ್ತು ಕಪಿಲ ದೇವರ ತಪಸ್ಸಿನ ಬಲದಿಂದ ಇಲ್ಲಿ ಬಂದು ಕೂತದ್ದು ಅಂತ. ಹಾಗಾಗಿ ಗದಾಧರ ಸನ್ನಿಧಾನವುಳ್ಳ ಕಪಿಲ ದೇವರ ಸನ್ನಿಧಾನವುಳ್ಳಂತಹ ಪವಿತ್ರ ಪ್ರದೇಶ ಬಿಂದು ಸರೋವರ ದೇಶ. ಇದಕ್ಕೆ ಸಂಬಂಧಪಟ್ಟ ಕಪಿಲನ ಒಂದು ಸ್ವಲ್ಪ ಕಥೆಯನ್ನು ಇಲ್ಲಿ ಶ್ರವಣ ಮಾಡೋಣ. ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಚತುರ್ಮುಖ ಬ್ರಹ್ಮನ ಮಕ್ಕಳಲ್ಲಿ ಕರ್ದಮ ಪ್ರಜಾಪತಿ ಒಬ್ಬ. ಚತುರ್ಮುಖ ಬ್ರಹ್ಮ ಸೂರ್ಯನನ್ನು ಸೃಷ್ಟಿ ಮಾಡಿದಂತೆ. ಅದು ಕಶ್ಯಪನ ಮೂಲಕ ಸೃಷ್ಟಿಯಾದದ್ದು. ಆದರೆ ಸೂರ್ಯನ ಮೊದಲ ಸೃಷ್ಟಿ ಚತುರ್ಮುಖನಿಂದ ಆಯಿತು. ಚಕ್ಷೋ ಸೂರ್ಯೋ ವ್ಯಜಾಯತ ಅಂತ ವಿರಾಟ್ ಪುರುಷನಾದಂತಹ ಚತುರ್ಮುಖ ಬ್ರಹ್ಮನು ಕೂಡ ಕಣ್ಣಿನಿಂದ ಸೂರ್ಯನನ್ನು ಆವಿರ್ಭಾವಗೊಳಿಸಿದ. ಸೂರ್ಯ ಪೂರ್ವದಲ್ಲೇ ಆವಿರ್ಭಾವಗೊಂಡ, ಅಂದರೆ ಅವ ಆವಿರ್ಭಾವಗೊಂಡ ದಿಕ್ಕಿಗೆ ಪೂರ್ವ ಅಂತ ಹೆಸರಾಯಿತು. ಆದಷ್ಟು ಹತ್ರ ಕೂತ್ರೆ ಕೇಳಿಸ್ತದೆ. ಇಲ್ಲಿ ಹತ್ತಿರ ಇದಕ್ಕೆ ಹೊರಗೆಯೂ ಕೂತ್ಕೊಳ್ಬೋದು. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸಿದಾಗ ಸೂರ್ಯನಿಂದ ಮೊದಲ ನೆರಳು ಉಂಟಾಯಿತಂತೆ. ಚತುರ್ಮುಖ ಬ್ರಹ್ಮನ ಬೆನ್ನಿನ ಭಾಗದಲ್ಲಿ ನೆರಳು ಉಂಟಾಯಿತು. ನೆರಳಿನಲ್ಲಿ ಒಬ್ಬ ಇವರ ನೆರಳಾದ್ರಿಂದ ನೆರಳಿನ ಹಾಗೆ ಒಬ್ಬ ಹುಡುಗ ಹುಟ್ಟಿದ. ಹೀಗೆ ಛಾಯಾಯಾಹ ಕರ್ದಮೋ ಜಜ್ಞೆ ಅಂತ ಚತುರ್ಮುಖ ಬ್ರಹ್ಮನ ನೆರಳಿನಿಂದ ಹುಟ್ಟಿದಂತಹ ಪ್ರಜಾಪತಿಗೆ ಕರ್ದಮ ಪ್ರಜಾಪತಿ ಅಂತ ಹೆಸರು. ಹೀಗೆ ಕರ್ದಮ ಪ್ರಜಾಪತಿಯ ಆವಿರ್ಭಾವ ಆಯಿತು. ಕರ್ದಮ ಪ್ರಜಾಪತಿಗೆ ಸ್ವಯಂಭವ ಮನುವಿಗೆ 3 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಮಧ್ಯದವಳು ದೇವಹೂತಿ. ದೇವಹೂತಿಯನ್ನು ಸ್ವಯಂಭವನು ಮತ್ತು ಪತ್ನಿಯಾದಂತಹ ಶತರೂಪಾದೇವಿ ಇಬ್ಬರು ಒಟ್ಟಿಗೆ ಕರ್ಕೊಂಡು ಬಂದು ಈ ಕರ್ದಮ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಈ ಮದುವೆಯನ್ನು ವ್ಯವಸ್ಥೆ ಮಾಡಿದವರು ಯಾರು ಅಂತೇಳಿದರೆ, ಗಂಡಿನ ಕಡೆಯಲ್ಲಿ ವಿಷ್ಣು, ಹೆಣ್ಣಿನ ಕಡೆಯಲ್ಲಿ ಬ್ರಹ್ಮ. ಮದುವೆಯ ವ್ಯವಸ್ಥೆ ನೀವು ದಲ್ಲಾಳಿ ಅಂತ ಕರಿತೀರಲ್ವ, ಹಾಗಿನ ವ್ಯವಸ್ಥೆ. ಅಂದರೆ ಇಲ್ಲಿ ಕರ್ದಮ ಪ್ರಜಾಪತಿಗಳು 10,000 ವರ್ಷದ ತಪಸ್ಸು ಅಂತ ಒಂದು ಸಂಕಲ್ಪ ಮಾಡಿ ತಪಸ್ಸು ಮಾಡ್ತಾ ಇದ್ದಾರೆ ಒಂದು ಸರೋವರದ ತೀರದಲ್ಲಿ. ಆ ಸರೋವರಕ್ಕೆ ಅಂತ ಮಹತ್ವ ಏನೂ ಇರಲಿಲ್ಲ. ತಪಸ್ಸು ಮಾಡಿದ್ರಿಂದ ಆಮೇಲೆ ಸರೋವರಕ್ಕೆ ಮಹತ್ವ ಬಂದದ್ದು. ಸರೋವರದ ತೀರ, ಯಾಕಂದರೆ ತಪಸ್ಸು ಅಂತೇಳಿದರೆ ಬೆಳಗ್ಗೆ ಒಂದು ಸಲ ಸ್ನಾನ ಆಗಲಿಕ್ಕೆ ಉಂಟು. ಅದಕ್ಕೆ ಸ್ನಾನಕ್ಕೆ ಸರೋವರ ಪಕ್ಕದಲ್ಲೇ ಇದ್ದರೆ ಅನುಕೂಲ ಅಂತೇಳಿ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ.
ಪೂರ್ವಾಭಿಮುಖವಾಗಿ ತಪಸ್ಸು ಮಾಡ್ತಾ ಇರುವಾಗ ಈ ಕಡೆಯಿಂದ ಭಗವಂತ ಪ್ರತ್ಯಕ್ಷನಾದ 10,000 ವರ್ಷ ಆದಮೇಲೆ ಕರ್ದಮ ಪ್ರಜಾಪತಿ ಒಂದು 12 ಶ್ಲೋಕಗಳು ಉಂಟಿಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಿದ್ದು. ನಾನು ಈಗ ಪಾರಾಯಣ ಮಾಡಿದ್ದೇನೆ, ನೀವು ನೆನೆಸಿಕೊಳ್ಳಿ ಅಷ್ಟೇ. ಆ ಸ್ತೋತ್ರದ ಒಟ್ಟು ಸಾರ ಏನಿದೆ ಅಂತೇಳಿದರೆ, ಭಗವಂತ ಗರುಡಾರೂಢನಾಗಿದ್ದಾನೆ, ಶುಕ್ಲ ಸ್ವರೂಪಿ ಅಂತ. ದೇವರಿಗೆ ಅನೇಕ ರೂಪಗಳುಂಟಲ್ವ, ಈ ದೇವರಿಗೆ ನಾರಾಯಣ ವಾಸುದೇವ ಮೊದಲಾದ ರೂಪ ಇದ್ದ ಹಾಗೆ ಈ ರೂಪಕ್ಕೆ ಅಂದರೆ ಇಲ್ಲಿ ಪ್ರತ್ಯಕ್ಷವಾದ ಭಗವಂತನ ರೂಪಕ್ಕೆ ಶುಕ್ಲ ರೂಪ ಅಂತ ಹೆಸರು. ಶುಕ್ಲ ರೂಪದಿಂದ ಅಂದರೆ ಅಚ್ಛವರ್ಣ, ಅಭಯ ಅಂದರೆ ಇದು, ವರ ಅಂದರೆ ಇದು. ಅಚ್ಛವರ್ಣ ಅಂದರೆ ಸ್ವಚ್ಛ ಬೆಳ್ಳಗಿರತಕ್ಕಂಥವ, ಅಭಯಕರ ಮತ್ತು ವರಕರ, ಅಭಯ ವರಕರ ಧ್ಯೇಯ ಅಮಿತದ್ಯುತಿ ಅಂತ. ಅಮಿತದ್ಯುತಿಯಾಗಿ ಭಗವಂತ ಶುಕ್ಲವರ್ಣನಾಗಿ ಶುಕ್ಲ ರೂಪದಿಂದ ಆವಿರ್ಭವಿಸಿದ. ಶುಕ್ಲರೂಪಿಯಾದಂತಹ ಭಗವಂತನನ್ನು ಅಂದರೆ ಸರೋವರದ ಮಧ್ಯದಲ್ಲಿ ಕಾಣಿಸಿಕೊಂಡ ದೇವರನ್ನು ಈ ಕರ್ದಮ ಪ್ರಜಾಪತಿ ಅನೇಕ ಬಗೆಯಿಂದ ಸ್ತೋತ್ರ ಮಾಡ್ತಾನೆ. ಶಂಖಚಕ್ರ ಗದಾಧಾರಿಯಾಗಿದ್ದಿ, ಭಕ್ತರ ಕಡೆಗೆ ಉದ್ಧಾರ ಮಾಡುವುದೇ ನಿನ್ನ ಈ ದೃಷ್ಟಿಯ ಉದ್ದೇಶ, ನಿನ್ನ ಕೈಗಳು ಅವರು ಬಯಸಿದ್ದನ್ನು ಕೊಡುವುದಕ್ಕೋಸ್ಕರವೇ ಇರತಕ್ಕಂಥವುಗಳು. ಹೀಗೆ ಭಗವಂತನ ಸ್ತೋತ್ರ ಅಂದರೆ ಪ್ರಶಂಸೆ ಮಾಡ್ತಾ ಇರ್ತಾನೆ. ಅದರ ಜೊತೆಗೆ ಹೃದಯದಲ್ಲಿ ಆವಿರ್ಭೂತನಾದಂತಹ ನೀನು ಹೃದಯದ ಒಳಗೆ ಕಾಣಿಸುವವ, ಕೇವಲ ಅನುಗ್ರಹದಿಂದ ಮಾತ್ರ ಚರ್ಮಚಕ್ಷುಸಿಗೆ ಕಾಣಿಸಿಕೊಳ್ತೀವಿ. ಇಲ್ಲೇ ಹೋದರೆ ನಿನ್ನನ್ನು ಕಾಣುವುದಕ್ಕೆ ಈ ಕಣ್ಣಿಗೆ ಎಲ್ಲಿ ಸಾಮರ್ಥ್ಯ, ಆದ್ದರಿಂದ ನಿನ್ನ ಇಚ್ಛೆಯಿಂದ ಮಾತ್ರ ನಾವು ನಿನ್ನನ್ನು ನೋಡುವುದಕ್ಕೆ ಸಾಧ್ಯ ಅಂತ ಎಲ್ಲ ಇವ ಸ್ತೋತ್ರ ಮಾಡ್ತಾ ಇದ್ದರೆ, ಇವನ ಸ್ತೋತ್ರವನ್ನು ಕೇಳಿ ಭಗವಂತನ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿತಂತೆ. ಆ ಕೃಷ್ಣ ಹರ್ಷಾಶ್ರು ಬಿಂದುಗಳು, ಭಗವಂತನ ಹರ್ಷದ ಬಿಂದು ಆ ಸರೋವರದಲ್ಲಿ ಬಿತ್ತು. ಅಂದರೆ ಸರೋವರದಲ್ಲಿ ಪ್ರಕಟನಾದ ದೇವ ಬಿಂದು ಅಲ್ಲಿಗೆ ಬಿತ್ತು. ಬಿಂದು ಬಿದ್ದ ಕಾರಣದಿಂದ ಅದಕ್ಕೆ ಬಿಂದು ಸರೋವರ ಅಂತ ಹೆಸರಾಯಿತು. ಈಗ ಓದಿದ ಭಾಗದಲ್ಲಿ ಅದಿರೋದು. ಅದಕ್ಕೆ ಬಿಂದು ಭಗವಂತನ ಹರ್ಷಾಶ್ರು ಬಿದ್ದ ಕಾರಣದಿಂದ ಬಿಂದು ಪ್ರವೇಶ ಆದದ್ರಿಂದ ಬಿಂದು ಸರೋವರ ಅಂತ ಹೆಸರಾಯಿತು. ಅಂತೂ ಭಗವಂತನ ಹರ್ಷಾಶ್ರು ಅಂತ ಹೇಳಿದರೆ ಅದು ಲಕ್ಷ್ಮೀ ಸನ್ನಿಧಾನ, ಲಕ್ಷ್ಮೀ ಸನ್ನಿಧಾನವುಳ್ಳಂತಹ ಸರೋವರ ಅಂತ ಅರ್ಥ. ಯಾಕೆಂತೇಳಿದರೆ ಭಗವಂತನ ಹರ್ಷಾಶ್ರು ಆಗಾಗ ಅವನನ್ನು ಸ್ತೋತ್ರ ಮಾಡಿ ಭಕ್ತರು ಸ್ತುತಿಸಿದಾಗ ಆ ಹರ್ಷಾಶ್ರುವನ್ನು ಹೊರಗೆ ಹಾಕ್ತಾನೆ. ನಾವು ಮೊನ್ನೆ ಭಾಗವತದ ಕಥೆಯಲ್ಲಿ ನೋಡಿದ ಹಾಗೆ ಧನ್ವಂತರಿ ರೂಪಿ ಪರಮಾತ್ಮ ಆವಿರ್ಭಾವ ಆದಾಗ ಅವನನ್ನು ಸ್ತುತಿಸಿದಾಗ ಹರ್ಷಾಶ್ರು ಪತಿತ ಆಗ್ತದೆ. ಯಾವುದಕ್ಕೆ? ಅಮೃತ ಕರಂಡಕಕ್ಕೆ. ಆಗ ಅಮೃತ ಕರಂಡಕದಿಂದ ಲಕ್ಷ್ಮೀ ಸನ್ನಿಧಾನವುಳ್ಳಂತಹ ತುಳಸಿ ಆವಿರ್ಭಾವ ಆಗ್ತದೆ. ಅಂದರೆ ಭಗವಂತನ ಹರ್ಷಾಶ್ರು ಅಂತೇಳಿದರೆ ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ ಅಂತ ಅರ್ಥ. ಹಾಗೆ ಈ ಸರೋವರ ಬಿಂದು ಸರೋವರ ಅಂತ ಹೆಸರಾಯಿತು. ಆ ಬಿಂದು ಸರಸ್ಸಿನ ತಟದಲ್ಲಿ ಇವ ಸ್ತೋತ್ರ ಮಾಡಿದವ ಭಗವಂತನನ್ನು ಕೊನೆಗೆ ಸ್ತೋತ್ರ ನಿಲ್ಲಿಸಿ ಒಂದು ಉದ್ದಂಡ ನಮಸ್ಕಾರ ಮಾಡ್ತಾನೆ. ಈ ನಮಸ್ಕಾರ ಆದ ಕೂಡಲೇ ಭಗವಂತ ಹೇಳ್ತಾನೆ, ಅವನನ್ನು ಎಬ್ಬಿಸಿ ನಿಲ್ಲಿಸಿ ಕೇಳ್ತಾನೆ ಕರ್ದಮ ಪ್ರಜಾಪತಿಗೆ, ಈಗ ನೀನು ಪ್ರಜಾವೃದ್ಧಿಯ ಉದ್ದೇಶದಿಂದ ಅಲ್ವಾ ಈ ತಪಸ್ಸು ಮಾಡ್ತಾ ಇರುವುದು? ನಾಳೆಯ ದಿವಸ ಇಲ್ಲಿಗೆ ರಾಜ ಪೆಯ್ಯೋ ಸ್ವಯಂಭೂಮನು ತನ್ನ ಮಗಳಾದಂತಹ ದೇವಹೂತಿಯನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗ ನೀನು ಬೇಡ ಅಂತ ಹೇಳಬಾರ್ದು. ಅದಕ್ಕೆ ಹೇಳಿದ್ದು ವಿಷ್ಣು ಮದುವೆ ಮಾಡಿಸಿದ್ದು ಅಂತ ಹೇಳಿದ್ದು. ಗಂಡಿನ ಕಡೆಯಿಂದ ವಿಷ್ಣು ಹೇಳುದು ನೀನು ಬೇಡ ಅಂತ ಹೇಳಬಾರ್ದು. ಯಾಕಂದರೆ ನಿನಗೆ ಯಾವುದೇ ಕಾಮನೆಗಳಿಲ್ಲ, ಬೇಡ ಅಂತ ಹೇಳುವ ಮನಸ್ಥಿತಿಯೇ ನಿನ್ನಲ್ಲಿರುವುದು. ಆದರೆ ನೀನು ಆಕೆಯನ್ನು ಮದುವೆ ಆದರೆ ನಾನು ಬರ್ತೇನೆ ನಿನ್ನ ಹತ್ರ ಅಂತ, ನಾನು ಮಗನಾಗಿ ಆವಿರ್ಭವಿಸ್ತೇನೆ, ನನಗೆ ಮಗ ಆಗಬೇಕು ಅಂತ ಅಪೇಕ್ಷೆ ಇದೆ, ನಿಮ್ಮ ದಂಪತಿಗಳಿಗೆ ಮಗನಾಗಿ ಆವಿರ್ಭವಿಸಬೇಕು, ಅದಕ್ಕೋಸ್ಕರ ಆಕೆಯನ್ನು ವಿವಾಹವಾಗಬೇಕು. ಇವನಿಗೂ ಕೂಡ ಆನಂದ ಬಾಷ್ಪ ಬಂತಂತೆ, ದೇವರು ನಮ್ಮ ಮನೆಯಲ್ಲಿ ಆವಿರ್ಭವಿಸ್ತಾನೆ ಅಂತ. ಅವನ ಆನಂದ ಬಾಷ್ಪವೂ ಕೂಡ ಸರೋವರಕ್ಕೆ ಬಿತ್ತು. ಅದಕ್ಕೆ ಬಿಂದು ಸರೋವರ ಅಂತ ಹೆಸರಾದದ್ದಲ್ಲ, ಅಂತೂ ಬಿಂದು ಸರೋವರದಲ್ಲಿ ಬಿಂದು ಬೀಳ್ತದೆ ಅಂತ. ನಾವು ಬಂದಾಗ ನನಗೆ ಬಿಂದು ಸರೋವರ ಅಂತೇಳಿದರೆ ನಾರಾಯಣ ಸರೋವರದ 2ರಷ್ಟು ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಗೊತ್ತೇ ಇಲ್ಲ ನನಗೆ ಇಷ್ಟು ಬಿಂದು ಸರೋವರ ಅಂತ ಹೇಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಬಂದು ನೋಡಿದರೆ ಇಷ್ಟೇ ಕಾಣಿಸಿತಲ್ವ ಬಿಂದು ಅಂತ. ಬಿಂದು ಸರೋವರ ಅಂತ ಈಗ ನೋಡಿದರೆ ಬಿಂದು ಹಾಗೇ ಇದೆ ಅಂತ. ಹಾಗೆ ವಿಶಾಲ, ಆ ಕಡೆಯಿಂದ ನೋಡಿದರೆ ವಿಶಾಲವಾದ ಸರೋವರ ಇದೆ. ಈಗ ವ್ಯವಸ್ಥೆಯ ದೃಷ್ಟಿಯಿಂದ ಸ್ನಾನ ಮಾಡುವುದಕ್ಕೆ ಸಂಕ್ಷೇಪಗೊಳಿಸಿದ್ದಾರೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಅದು ವ್ಯವಸ್ಥೆ ಶುದ್ಧೀಕರಣದ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿದ್ದರೆ ಅನುಕೂಲ ಜಾಸ್ತಿ ಅನ್ನೋ ದೃಷ್ಟಿಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಅಂತೂ ಬಿಂದು ಸರಸ್ಸಿನ ತಟದಲ್ಲಿ ಕರ್ದಮ ಪ್ರಜಾಪತಿ ಮರುದಿವಸದ ತನಕವೂ ವಿಷ್ಣುವಿನ ಧ್ಯಾನದಲ್ಲೇ ತೊಡಗಿದ್ದಾನೆ. ಯಾಕಂದರೆ ಮದುವೆ ಆದ ಮೇಲೆ ಆ ವಿಷ್ಣು ಹೇಳುವಾಗ ಹೇಳಿದ್ದಾನೆ, ನಾನು ಆವಿರ್ಭವಿಸುವುದಕ್ಕಿಂತ ಮುಂಚೆ ಕನ್ಯಾದಾನ ಮಾಡಿದ ಪುಣ್ಯ ನಿನಗೆ ಬರಬೇಕು, ಆಗ ನನ್ನ ಆವಿರ್ಭಾವಕ್ಕೆ ಯೋಗ್ಯ ಸ್ಥಾನ ನಿರ್ಮಾಣ ಆಗ್ತದೆ. ಆದ್ದರಿಂದಾಗಿ ಮೊದಲು ಹೆಣ್ಣು ಮಕ್ಕಳನ್ನು ಹೆರು, ಆ ಹೆಣ್ಣು ಮಕ್ಕಳನ್ನು ದಾನ ಮಾಡು, ಆ ಪುಣ್ಯದ ಬಲದಿಂದ ನಾನು ಆವಿರ್ಭವಿಸ್ತೇನೆ. ಅಂದರೆ ಹೆಣ್ಣು ದಾನ ಮಾಡುವುದಕ್ಕೆ ಎಷ್ಟು ಫಲ ಅಂತ. ನಾವು ಸಾಮಾನ್ಯ ಗಂಡು ಮಕ್ಕಳಾದರೆ ಸಾಕು ಅಂತ ಆಲೋಚನೆ ಮಾಡ್ತೇವೆ. ಆದರೆ ಶಾಸ್ತ್ರದಲ್ಲಿ ನೋಡಿದರೆ ಮೊದಲು ಸೀಮಂತೋನ್ನಯನ ಆಗ್ತದಲ್ವ.
ಸೀಮಂತೋನ್ನಯನ ಆದಾಗ ಹುಟ್ಟಿದ ಮಗು, ಅದು ಒಂದು ವೇಳೆ ಹೆಣ್ಣು ಮಗು ಆದರೆ ಮೊದಲನೇ ಮಗು, ಅದಕ್ಕೆ ಸೀಮಂತಿನಿ ಅಂತ ಹೆಸರು. ಸೀಮಂತೋನ್ನಯನಾಗಿ ಹುಟ್ಟಿದ ಹೆಣ್ಣು ಮಗಳು. ಅವಳನ್ನು ದಾನ ಮಾಡುವ ಪುಣ್ಯದಿಂದಾಗಿ ಮುಂದಕ್ಕೆ ಅನೇಕ ಗಂಡು ಮಕ್ಕಳಾಗ್ತಾವೆ ಅಂತ. ಮುಂದಕ್ಕೆ ಅಂತೇಳಿದರೆ ಜನ್ಮಾಂತರದಲ್ಲೂ ಆಗ್ಬೋದು, ಈ ಜನ್ಮದಲ್ಲೂ ಆಗ್ಬೋದು. ಹಿಂದೆ ಎಲ್ಲ ಹೆಣ್ಣಿಗೆ 8ನೇ ವರ್ಷ ಮದುವೆ ಆದಮೇಲೆ 5-6 ಗಂಡು ಮಕ್ಕಳು ಹುಡ್ತಾಯಿದ್ರು. ಈ ಹೆಣ್ಣು ಮಕ್ಕಳನ್ನು ದಾನ ಮಾಡುವುದು ತ್ರಿಗುಣೀಕೃತ ಅಗ್ನಿಷ್ಠೋಮ ಫಲಪ್ರಾಪ್ತಿಯನ್ನು ಕೊಡತಕ್ಕಂಥದ್ದು. ಕನ್ಯಾದಾನಕ್ಕೆ ಅಷ್ಟು ವಿಶಿಷ್ಟವಾದಂತಹ ಫಲ. ಆ ದೃಷ್ಟಿಯಿಂದ ಕರ್ದಮ ಪ್ರಜಾಪತಿಗೆ ಭಗವಂತ ಬಂದು ಹೇಳಿದ್ದು, ಶುಕ್ಲರೂಪಿಯಾದ ಭಗವಂತ ಹೇಳಿದ್ದು, ಹೆಣ್ಣು ಮಕ್ಕಳು 9 ಹೆಣ್ಣು ಮಕ್ಕಳು ನಿನಗೆ ಹುಡ್ತಾರೆ. ಆ ಹೆಣ್ಣು ಮಕ್ಕಳನ್ನು ಪಡೆದ ಮೇಲೆ ನಾನು 9 ಅಲ್ಲ 10ನೆಯ ಗರ್ಭದಲ್ಲಿ ಆವಿರ್ಭವಿಸ್ತೇನೆ ಅಂತ. ಈ ಕರ್ದಮ ಪ್ರಜಾಪತಿಗೆ ಅಷ್ಟು ದೂರ ಕಾಯುವುದಕ್ಕೆ ಮನಸ್ಸಾಗಲಿಲ್ಲ. 9 ಹೆಣ್ಣು ಮಕ್ಕಳಾಗಬೇಕಾದ್ರೆ ಕನಿಷ್ಠ 9 ವರ್ಷ ಬೇಕಲ್ವಾ? ಆಮೇಲೆ 10ನೇ ವರ್ಷದಲ್ಲಿ ಇವ ಹುಟ್ಟುವುದು ಅಂತೇಳಿದರೆ ಅಷ್ಟು ಮದುವೆ ಆಗಿ ಅಷ್ಟು ಕಾಲವಾ ಅಂತ ಯೋಚನೆ ಮಾಡಿ ಆಮೇಲೆ ಏನು ಮಾಡಿದ್ದಾನೆ ಕರ್ದಮ ಅಂದರೆ, ಒಂದೇ ವರ್ಷದಲ್ಲಿ 9 ಹೆಣ್ಣು ಮಕ್ಕಳನ್ನು ಹೆತ್ತು 2ನೇ ವರ್ಷದಲ್ಲಿ ಭಗವಂತ ಆವಿರ್ಭವಿಸುವ ಹಾಗೆ ಮಾಡಿದ. ಆದರೆ ಆ ಕಥೆ 1 ವರ್ಷ ಅನ್ನೋದು ಅದು ಎಷ್ಟಾಗಿದೆ ಅಂತೇಳಿದರೆ 100 ವರ್ಷಗಳ ಕಾಲ ಅಂತೆ. ಅದಾದ ಮೇಲೆ ಹೆಣ್ಣು ಮಕ್ಕಳ ಜನನ. ಆ ಕಥೆಯನ್ನು ಮುಂದುವರಿಯಿತು. ಈ ಕರ್ದಮ ಪ್ರಜಾಪತಿ ಮರು ದಿವಸದ ತನಕ ದೈವ ಚಿಂತನೆಯಲ್ಲಿ ತೊಡಗಿದ್ದ. ಅಷ್ಟರಲ್ಲಿ ಶತರೂಪಾದೇವಿಯ ಜೊತೆಗೆ ತನ್ನ ಮಧ್ಯಮ ಮಗಳಾದಂತಹ ದೇವಹೂತಿಯನ್ನು ಕರ್ಕೊಂಡು ಸಾಕ್ಷಾತ್ ಒಂದು ಆರಂಭದ ಮನ್ವಂತರದ ಅಧಿಪತಿಯಾದ ಸ್ವಯಂಭೂಮನು ಬಂದಾಗ ಇವ ಎದ್ದು ನಿಂತ. ಮಾವ ಬಂದಿದ್ದಾರೆ ಅಂತ ಎದ್ದು ನಿಂತ. ನೀವು ಕೂತುಗಳಿಂದ ಕೂಡಿಸಿ ಅಲ್ಲಿದ್ದ ಸರೋವರದ ನೀರನ್ನೇ ತಗೊಂಡು ಅವನ ಪಾದ ಪ್ರಕ್ಷಾಲನೆ ಮಾಡಿದಂತೆ. ಅಲ್ಲಿಂದ ಮದುವೆಯ ಕ್ರಮ ಶುರುವಾದದ್ದು. ಮದುವೆಯ ಕ್ರಮದಲ್ಲಿ ಮಾವನಾಗುವವ ಅಳಿಯನ ಕಾಲು ತೊಳಿಬೇಕು ಅಂತ ಶುರುವಾದದ್ದು. ಆದ್ಯೋ ವೈವಾಹಿಕೋ ವಿಧಿ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಮೊದಲ ಬಾರಿ ಮದುವೆ ಮಾಡುವುದು ಹೇಗೆ ಅಂತ ವ್ಯವಸ್ಥೆ ಆದದ್ದೇ ದೇವಹೂತಿ ಮತ್ತು ಕರ್ದಮ ಪ್ರಜಾಪತಿಯ ಮದುವೆ. ಇದಕ್ಕಿಂತ ಹಿಂದೆ ಮದುವೆಯ ವ್ಯವಸ್ಥೆಯೇ ಇರಲಿಲ್ಲ. ಯಾಕಂದರೆ ಸ್ವಯಂಭೂಮನು ಮತ್ತು ಶತರೂಪಾದೇವಿ ಹುಟ್ಟುವಾಗಲೇ ದಂಪತಿಗಳಾಗಿ ಹುಟ್ಟಿತ್ತು. ಮದುವೆ ಶುರುವಾದದ್ದೇ ಮಧ್ಯಮ ಕುಮಾರಿಯಾದಂತಹ ದೇವಹೂತಿಯ ವಿವಾಹದಿಂದ ಪ್ರಾರಂಭಿಸಿ, ಆಮೇಲೆ ಪ್ರಿಯವ್ರತನಿಗೆ ಮದುವೆ ಆಯಿತು, ಆಮೇಲೆ ಉತ್ತಮಾನಪಾದನಿಗೆ ಮದುವೆ ಆಯಿತು, ಆಮೇಲೆ ಪ್ರಸೂತಿಗೆ ದಕ್ಷನ ಜೊತೆಗೆ ವಿವಾಹವಾಯಿತು, ಆಮೇಲೆ ಕೊನೆಯವಳಾದಂತಹ ಆಕೂತಿಗೆ ರುಚಿ ಪ್ರಜಾಪತಿಯ ಜೊತೆಗೆ ವಿವಾಹ ಆಗ್ತದೆ. ಮೊದಲ ಮದುವೆ ಅಂತೇಳಿದರೆ ದೇವಹೂತಿಯ ಮದುವೆ. ಅಲ್ಲಿಯೇ ಮದುವೆ ಮಾಡುವುದು ಹೇಗೆ, ಲಾಜಹೋಮ ಅಂದರೆ ಅದಕ್ಕೆ ಯಾವ ಮಂತ್ರ, ಏನು ಕಥೆ, ಪರಿಣಯನ ಹೇಗೆ ಮಾಡಬೇಕು, ಸಪ್ತಪದಿ ಹೇಳಬೇಕಾದ್ರೆ 7 ಮಂತ್ರಗಳು ಹೇಗಿರಬೇಕು, ಇದೆಲ್ಲ ವೈದಿಕವಾದ ಪರಂಪರೆಯ ವ್ಯವಸ್ಥೆ ಗೃಹ್ಯಸೂತ್ರದ ಒಂದು ಆರಚನೆ ಆದದ್ದೇ ಈ ಕರ್ದಮ ಪ್ರಜಾಪತಿಯ ವಿವಾಹದಿಂದ. ಕರ್ದಮ ಪ್ರಜಾಪತಿಯ ಪಾದ ತೊಳೆದು ನಾವು ಈ ಕನ್ಯೆಯನ್ನು ದಾನ ಕೊಡ್ತಾ ಇದ್ದೇವೆ, ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ಇವನು ಆಕೆಯ ಬಗ್ಗೆ ನನಗೆ ಮೊದಲೇ ಗೊತ್ತು, ಅವಶ್ಯ ಸ್ವೀಕಾರ ಮಾಡ್ತೇನೆ ಅಂತ ಕಥೆ ಹೇಳಿದ್ದಕ್ಕೆ ಶುರು ಮಾಡ್ತಾನೆ. ಅವಳ ಬಗ್ಗೆ ಬಹಳ ಗೊತ್ತು ನನಗೆ. ಅವಳು ಪಂಚಲಕಾರ ಸಂಪನ್ನಳು. ಪಂಚಲಕಾರ ಅಂತೇಳಿದರೆ ಅನುಕೂಲ, ವಿಮಲಾಂಗಿ, ಅದರಲ್ಲಿ ಲಾಭ ಅಂದರೆ ಆಯಿತು. ಅವಳು ಅನುಕೂಲಳಾಗಿರ್ತಕ್ಕಂಥವಳು, ವಿಮಲಾಂಗಿಯಾಗಿದ್ದಾಳೆ, ಕುಲಜ ಅಂತೇಳಿದರೆ ಸತ್ಕುಲ ಪ್ರಸೂತೆಯಾಗಿದ್ದಾರೆ. ಒಟ್ಟು ಪಂಚಲಕಾರಾಂ ಕನ್ಯಾಂ ಪುರುಷ ಪುಣ್ಯಾಧಿಕೋ ಲಭತೆ. ಅದರಿಂದ ಪುಣ್ಯ, ನನ್ನ ಜನ್ಮಾಂತರದ ಅಥವಾ ಐಹಿಕ ಜನ್ಮದ ಪುಣ್ಯಫಲದಿಂದ ಇಂತಹ ಕನ್ಯೆಯನ್ನು ಪಡೀಲಿಕ್ಕೆ ಸಾಧ್ಯ. ಎಲ್ಲಕ್ಕಿಂತ ಮುಖ್ಯವಾಗಿ ಅತ್ಯಂತ ಸುಂದರಿಯಾಗಿದ್ದಾಳೆ. ಅದು ಎಂಥ ಸೌಂದರ್ಯ ಅಂತೇಳಿದರೆ ಅವನಿಗೆ ಗೊತ್ತಿದೆ, ಈ ತಪಸ್ಸು ಮಾಡ್ತಾ ಇದ್ದವ ಎಲ್ಲ ಪೇಪರ್ ಓದ್ತಾ ಇದ್ದ ಅಂತ. ಅವನಿಗೆ ಗೊತ್ತಿದೆ ಏನು ಎಂಥ ಸೌಂದರ್ಯ ಅಂದರೆ, ಈಕೆ ಒಂದು ಬಾರಿ ನಿಮ್ಮ ಅರಮನೆಯ ಹರ್ಮ್ಯ ಅಂತೇಳಿದರೆ ಟ್ಯಾರಿಸ್ ಮೇಲೆ ಕಂದುಕ ಕ್ರೀಡೆಯಲ್ಲಿ ತೊಡಗಿದ್ದಾಳಂತೆ. ಚೆಂಡಾಟದಲ್ಲಿ ತೊಡಗಿದಾಗ ಆ ಸೌಂದರ್ಯವನ್ನು ಆಕಾಶದಲ್ಲಿ ಹೋಗ್ತಾ ಇದ್ದಂಥ ವಿಶ್ವಾವಸು ಅಂತ ಒಂದು ಗಂಧರ್ವ ವಿಮಾನದಲ್ಲಿ ಸಾಗ್ತಾ ಇದ್ದಾನೆ. ಆಕಾಶದಲ್ಲಿ ಸಾಗ್ತಾ ಇದ್ದವ ಕೆಳಗೆ ಹೀಗೆ ನೋಡಿದಾಗ ಇವಳು ಆಟ ಆಡುವುದು ಕಾಣಿಸಿತಂತೆ. ಕಾಣಿಸಿದವನಿಗೆ ತಾನು ವಿಮಾನದಲ್ಲಿದ್ದೇನೆ ಅನ್ನೋದು ಕೂಡ ಮರೆತು ಹೋಗಿ ವಿಮಾನ ಕೆಳಗೆ ಬಿದ್ದೋಯ್ತಂತೆ. ವಿಮಾನ ಸಹಿತವಾಗಿ ವಿಶ್ವಾವಸು ಕೆಳಗೆ ಬಿದ್ದವ ಆಮೇಲೆ ಅದೇ ರೂಪವನ್ನು ನೆನೆಸಿಕೊಂಡು ಮತ್ತೆ ಯೋಗ ಶಕ್ತಿಯನ್ನು ಸಂಪಾದನೆ ಮಾಡುವುದಕ್ಕೆ ಭಗವಂತನನ್ನು ಕುರಿತು ತಪಸ್ಸು ಮಾಡಬೇಕಾಯಿತು. ಹೀಗೆ ಗಂಧರ್ವರ ತಲೆಯನ್ನೂ ತಿರುಗಿಸ್ತಕ್ಕಂಥ ಸೌಂದರ್ಯ ಈಕೆದ್ದು. ಅಂತಹ ಹುಡುಗಿ ಅವಳನ್ನು ನಾನು ಬೇಡ ಅಂತ ಹೇಳುವುದು ಹೇಗೆ? ತಾವು ಇಚ್ಛೆಪಟ್ಟು ದಾನ ಕೊಡುವುದಾದರೆ ನಾನು ಸ್ವೀಕರಿಸುವುದಕ್ಕೆ ಸಿದ್ಧ ಅಂತ ಇದೇ ಜಾಗದಲ್ಲಿ ಇಷ್ಟೆಲ್ಲ ಬಟ್ಟಾಂಗ ಹೊಡೆದಿದ್ದಾನೆ ಕರ್ದಮ ಪ್ರಜಾಪತಿ. ಇಷ್ಟಾದಾಗ ಆನಂದದಿಂದ ದಂಪತಿಗಳು ಈ ಕನ್ಯೆಯನ್ನು ವಿಧಿವಿಹಿತವಾದ ಕ್ರಮದಿಂದ ಅವನ ಕೈಯ ಕೆಳಗೆ ಅವಳ ಕೈಯನ್ನಿಟ್ಟು, ಅಂದರೆ ಕನ್ಯೆಯ ಕೈಯನ್ನು ಕೆಳಗಿಟ್ಟು ಗಂಡಿನ ಕೈಯನ್ನು ಆ ಕೈಯ ಮೇಲೆ ಇಟ್ಟು ಅದರ ಮೇಲೆ ತುಳಸಿ ಮತ್ತು 4 ರೂಪಾಯಿ ದಕ್ಷಿಣೆ ಹಾಕಿ, 4 ಸುವರ್ಣ ಅಂತ ಲೆಕ್ಕ, 4 ಸುವರ್ಣ ವರಾಹ ಅಂತ ಅದಕ್ಕೆ ಕರೀತಾರೆ, ಅಷ್ಟು ದಕ್ಷಿಣೆ ಹಾಕಿ ಅದಕ್ಕೆ ಈ ಶತರೂಪಾದೇವಿ ಹಾಕಿದಂತಹ ನೀರನ್ನು ತಾನು ಹಿಡ್ಕೊಂಡು
ನೀರು ಹಾಕಿ ಧಾರೆ ಎರೆದು ಕನ್ಯಾಂ ಇಮಾಂ ಸಂಪ್ರದದೆ ಶ್ರೀಯೈ, ಈಕೆಯನ್ನು ದಾನ ಕೊಡ್ತೇನೆ ಅಂತ ದಾನ ಕೊಟ್ಟ. ಅಂದರೆ ಗಂಡಿನ ಕೈ ಮೇಲೆ, ಹೆಣ್ಣಿನ ಕೈ ಕೆಳಗೆ, ಕೆಳಗಿಟ್ಟು ಗಂಡನ್ನು ಹೆಣ್ಣಿಗೆ ದಾನ ಕೊಟ್ಟದ್ದಲ್ಲ, ಹೆಣ್ಣನ್ನು ಗಂಡಿಗೆ ದಾನ ಕೊಟ್ಟದ್ದು. ಅಂದರೆ ದಾನ ಕೊಡುವ ವಿಧಾನದಲ್ಲಿ ಅನೇಕ ಪ್ರಭೇದಗಳನ್ನು ಗೃಹ್ಯಸೂತ್ರ ಧರ್ಮಶಾಸ್ತ್ರಗಳು ಹೇಳ್ತಾರೆ. ಕನ್ಯಾದಾನ ಮೊದಲಾದ ಕೆಲವು ದಾನ ಇದೆ. ಕನ್ಯಾದಾನ, ಅದಕ್ಕೆ ಸದೃಶವಾದದ್ದು ಮತ್ತೆ ಎರಡು, ಅಂದರೆ ಅದಕ್ಕಿಂತ ಕೆಳಗಿದ್ದು ಯಾವುದು ಅಂದರೆ ಭೂದಾನ, ಭೂದಾನಕ್ಕಿಂತ ಕೆಳಗಿದ್ದು ಯಾವುದು ಅಂದರೆ ಶಯ್ಯಾದಾನ. ಈ ಶಯ್ಯಾದಾನ, ಭೂದಾನ, ಕನ್ಯಾದಾನದಲ್ಲಿ ದಾನ ತೆಗೊಳ್ಳುವವ ಅವನು ಮೇಲೆ ಇರಬೇಕಂತೆ, ದಾನ ಕೊಡುವಂಥ ವಸ್ತು ಕೆಳಗಿರಬೇಕಂತೆ. ಅಂತ ಶಯ್ಯಾದಾನ ಕೊಡುವಾಗ ಇವನ್ ತಲೆ ಮೇಲೆ ಶಯ್ಯ ತೆಗೊಂಡು ಇಡಲಿಕ್ಕಿಲ್ಲ, ಅಥವಾ ಕೈಯಲ್ಲಿ ತೆಗೊಳ್ಳಿ ಅಂತೇಳಿ ಕೈಯನ್ನು ಕೆಳಗೆ ಬೀಳಿಸಲಿಕ್ಕಿಲ್ಲ. ಶಯ್ಯೆಯಲ್ಲಿ ದಂಪತಿಗಳನ್ನು ಕೂಡಿಸಿ ಪೂಜೆ ಮಾಡಿ ಇಮಾಂ ಶಯ್ಯಾಂ ಸಂಪ್ರದದೆ ನಮಮ ಅಂತ ಹೇಳಬೇಕು. ಶಯ್ಯಾದಾನ ಕೊಡುವಾಗ ತೆಗೊಳ್ಳುವವ ಮೇಲೆ, ಕೊಡುವಂಥದ್ದು ಕೆಳಗೆ. ಭೂದಾನ ಕೊಡುವಾಗಲೂ ಕೂಡ ಯಾಕೆಂತೇಳಿದರೆ ಶಯ್ಯೆಯಲ್ಲಿ ಯಾವತ್ತೂ ಮೇಲೆ ಇರಬೇಕು, ಶಯ್ಯೆಯ ಕೆಳಗೆ ಹೋಗಬಾರ್ದು. ಹಾಗೆಯೇ ಭೂದಾನ ಕೊಡುವಾಗಲೂ ಕೂಡ ಭೂಮಿಯನ್ನು ಎತ್ತಿ ತಲೆ ಮೇಲೆ ಇಡಲಿಕ್ಕಿಲ್ಲ, ಭೂಮಿಯ ಮೇಲೆ ಕೂತ್ಕೊಳ್ಬೇಕು ದಂಪತಿಗಳು. ಅವರಿಗೆ ಈ ಭೂಮಿಯನ್ನು ಇಲ್ಲಿಂದ ಇಲ್ಲಿಯ ತನಕ ಅಂದ್ರೆ ಅದರ ನಕ್ಷೆ ತೋರಿಸಿ ಅದಕ್ಕೆ ಬೇಕಾದಂತಹ ದಾಖಲೆ ಸಹಿತವಾಗಿ ಇದನ್ನು ನಿಮಗೆ ಕೊಟ್ಟಿದ್ದೇನೆ ಅಂತೇಳಿ ಕೊಡಬೇಕು. ಇದು ಭೂದಾನದ ಕ್ರಮ. ಶಯ್ಯೆ ಮತ್ತು ಭೂಮಿಗೆ ಸದೃಶವಾದವಳು ಕಲತ್ರ ಅಂತ ಕರೆಸಿಕೊಳ್ಳು. ಭೂಮಿಯ ಹಾಗೆ ಕ್ಷಮಾ ಸಮುದ್ರಳು, ಭೂಮಿಯ ಹಾಗೆ ಧಾರಣೆ ಮಾಡ್ತಕ್ಕಂಥವಳು ಗೃಹಿಣಿ ಗೃಹ ಮುಚ್ಚತೆ ಅಂತ. ಆ ಭೂಮಿ ಅನಿಸಿದ ಗೃಹಕ್ಕೂ ಈಕೆಗೂ ಅತ್ಯಂತ ನಿಕಟವಾದ ಸಂಬಂಧ. ಶಯ್ಯೆ ಹಾಗೆ ಸುಖಪ್ರದಳು. ಈ ಎಲ್ಲ ಕಾರಣದಿಂದ ಶಯ್ಯಾಭೂ ಸದೃಶಳು ಅನ್ನೋ ಕಾರಣದಿಂದ ಕನ್ಯೆಯನ್ನು ದಾನ ಕೊಡಬೇಕಾದ್ರೆ ಭೂಶಯ್ಯಾ ಚಿಂತನೆಯನ್ನು ಮಾಡಿಕೊಂಡು ಕೆಳಗೆ ಕನ್ಯೆಯನ್ನಿಟ್ಟು ಇವನ ಕೈಯನ್ನು ಮೇಲೆ ಇಟ್ಟು ಅಲ್ಲಿ ಸುವರ್ಣವನ್ನು ಹಾಕಿ ಕನ್ಯಾದಾನ ಕೊಡಬೇಕು ಅಂತ ಶಾಸ್ತ್ರದ ವಿಧಾನ. ಆ ಕ್ರಮದಲ್ಲಿ ಕನ್ಯಾದಾನ ಪ್ರಕ್ರಿಯೆ ಅಂದರೆ ಆದ್ಯೋ ವೈವಾಹಿಕೋ ವಿಧಿ ಅಲ್ವಾ. ಆಮೇಲೆ ಎಲ್ಲರೂ ಅದೇ ರೀತಿ ಮದುವೆ ಮಾಡಿಸಬೇಕು ಅಂತ ಹೇಳಲಿಕ್ಕೆ ಇದು. ಎಡವಟ್ಟು ಮದುವೆ ಮಾಡಿಸುವ ಆಗಿಲ್ಲ. ಈ ಕ್ರಮದಲ್ಲಿ ವಿವಾಹವನ್ನು ನಡೆಸಬೇಕು ಅಂತ ಮೊದಲ ಬಾರಿಯ ವೈವಾಹಿಕ ವಿಧಿ ಇಲ್ಲಿ ಆರಂಭ ಆಯಿತು. ಮದುವೆ ಮಾಡಿ ಕೊಟ್ಟ ಮೇಲೆ ಇವನು ಯಾರು ಸ್ವಯಂಭವನು ಕೈ ಮುಗಿದಂತೆ, ಇವನು ನಮಸ್ಕಾರ ಮಾಡಿದಂತೆ. ಈಗ ಮೊದಲು ಅವನು ಪಾದ ತೊಳೆದದ್ದು, ಆಮೇಲೆ ಇವನು ಮಾವನ ಪಾದ ತೊಳೆದು ಕೈ ಮುಗಿದ. ಮಾವ ಹೊರಟ, ಹೆಣ್ಣನ್ನು ಕೊಟ್ಟಾಗಿದೆ, ಇನ್ನು ನೀನು ಹೇಗೆ ನೋಡಿಕೊಳ್ತೀಯೋ ನೀರಲ್ಲಾದರೂ ಹಾಕೊಂದುಂಟಲ್ಲ, ಈಕೆಯನ್ನು ನಿನ್ನ ಜವಾಬ್ದಾರಿ ಅಂತ ಹೇಳಿ ತಾನು ಹೊರಟ. ಆದರೆ ಶತರೂಪಾದೇವಿಗೆ ಹೊರಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಬೆಳೆಸಿದಂತಹ ಮಗಳು, ನಡಿಬೇಕಾದರೆ ರತ್ನಗಂಬಳಿಯನ್ನು ಹಾಕೇ ನಡೆಸಿರ್ತಕ್ಕಂತಹ ಶಿರೀಷ ಮೃದ್ವಂಗಿಯಾದಂತಹ ಕೋಮಲಾಂಗಿ ಈಕೆಯನ್ನು ಈ ಕಾಡಿನ ಜಟಾಜೂಟ ಧರಿಸಿದಂತಹ ಕರ್ದಮ ಪ್ರಜಾಪತಿ ಋಷಿಗೆ ಕೊಟ್ಟು ಕಾಡಿನಲ್ಲಿ ಏನು ಮಾಡಬೇಕು, ಹೇಗೆ ಹೊಸ ಗೋತ್ರದಲ್ಲಿ ವ್ಯವಹಾರ ಹೇಗೆ ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಇವಳನ್ನು ಹೇಗೆ ಬಿಡುವುದು? ಅವಳ ಮಗಳಿಗೆ ಹೇಳ್ತಾನೇ ಇದ್ದಾಳೆ, ಹಾಗೆ ನೋಡ್ಕೋ, ಹೀಗೆ ನೋಡ್ಕೋ, ಹೀಗೆ ಕೆಲಸ ಮಾಡು, ಆಮೇಲೆ ಗೊತ್ತಾಗದೆ ಹೋದರೆ ಅವರ ಹತ್ರ ಕೇಳು, ಇಲ್ಲ ಅಕ್ಕಪಕ್ಕದ ಆಶ್ರಮದ ಹತ್ರ ಕೇಳು, ಹಾಗೆಲ್ಲ ಹೇಳ್ತಾನೇ ಇದ್ದಾಳೆ. ಹೇಳಿದಾಗ ಇವ ಕೈ ಹಿಡ್ಕೊಂಡು ಹೊರಟಂತೆ. ನಾವು ಹೊರಡುವ, ಕೊಟ್ಟಾಯಿತು, ಇನ್ನು ನಮ್ದಲ್ಲ ಅಂತಿಲ್ಲ, ಆದರೆ ಕೊಟ್ಟಾಗಿದೆ, ಹೊರಡುವ ಅಂತೇಳಿ ಶತರೂಪೆಯ ಕೈ ಹಿಡ್ಕೊಂಡು ಸ್ವಯಂಭವನು ಹೊರಟ್ರೆ ಶತರೂಪೆ ಈ ಕಡೆ ಮುಖ ಹಾಕಿಕೊಂಡು ಗಂಡನನ್ನು ಬಿಡಲಾಗದೆ ಗಂಡನ ಜೊತೆಗೆ ಈ ಕಡೆ ನೋಡುವುದಂತೆ, ಆ ಕಡೆ ಹೋಗುವುದಂತೆ. ಇದೆಲ್ಲ ವರ್ಣನೆ ಮಾಡಿದ್ದಾರೆ. ಅಂತೂ ಮಗಳ ಕಡೆಗೇ ಧ್ಯಾನ. ಕೊನೆಗೆ ಹೊರಡುವಾಗ ಈಕೆ ಹೇಳ್ತಾಳೆ, ಏನು ಯೋಚನೆ ಮಾಡಬೇಡಿ ಅಮ್ಮ, ನಾನು ನಿನ್ನ ಮಗಳು, ಹೇಗೆ ಸಂಸಾರ ನಡೆಸಬೇಕು ಅಂತ ನನಗೆ ಗೊತ್ತು, ನಾನು ನಿಶ್ಚಯವಾಗಿ ಯಾವ ತೊಂದರೆ ಇಲ್ಲದು ನಡೆಸಿಕೊಂಡು ಹೋಗ್ತೇನೆ. ಧೈರ್ಯ ಹೇಳಿದ ಮೇಲೆ ನಿಟ್ಟುಸಿರು ಬಿಟ್ಟುಕೊಂಡು ತಾನು ತನ್ನ ಆಸ್ಥಾನಕ್ಕೆ ಹೊರಟಿದ್ದಾಳೆ. ಇಷ್ಟಾದ ಮೇಲೆ 100 ವರ್ಷ ಕಳೆದದ್ದೇ ಗೊತ್ತಿಲ್ಲ. ಏನಾಗಿದೆ ಅಂದರೆ, ಈಗ ಕರ್ದಮ ಪ್ರಜಾಪತಿಗೆ ಮದುವೆ ಆದ ಮೇಲೆ ತಾನು ಮದುವೆ ಆಗಿದ್ದೇನೆ ಅನ್ನೋದೇ ಮರ್ತೋಯ್ತಾನೆ. ತಪಸ್ಸು ಮಾಡಿ ಅವನಿಗೆ ಅಭ್ಯಾಸ ಅಲ್ವಾ, ತಪಸ್ಸಿಗೆ ಕೂತ. ಪ್ರತಿನಿತ್ಯ ಸಾಯಂಕಾಲ ತಪಸ್ಸಿನಿಂದ ಒಂದು ಸಲ ಹೇಳುವುದು, ಬೆಳಗ್ಗೆ ಒಂದು ಸಲ ತಪಸ್ಸಿನಿಂದ ಹೇಳುವುದು. ಒಂದು ರಾತ್ರಿ ತಪಸ್ಸು, ಒಂದು ಹಗಲು ತಪಸ್ಸು. ಸಾಯಂಕಾಲದ ಹೊತ್ತು ಎದ್ದಾಗ ಅವ ಹೇಗೆ ಸ್ನಾನ ಮಾಡುವುದಕ್ಕೆ ಏನು ಬೇಕು ಎತ್ತಬೇಕು ಅಂತ ಒಂದು ದಿವಸದಲ್ಲಿ ಅರ್ಥ ಮಾಡಿಕೊಂಡಿದ್ದಾಳೆ. ಬೇಕಾದ ಪುಷ್ಪ, ಸಾಯಂಕಾಲದ ಪೂಜೆಗೆ ಬೇಕಾದದ್ದೆಲ್ಲ ಸಿದ್ಧಪಡಿಸಿರ್ತಾಳೆ. ಬೆಳಗ್ಗೆ ಎದ್ದಾಗ ಸ್ನಾನಾದಿಗಳಿಗೆ ಬೇಕಾದ ವಸ್ತ್ರಾದಿಗಳನ್ನೆಲ್ಲ ಸರಿಯಾಗಿ ಒಣಗಿಸಿ ಇಟ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾಳಂತೆ. ಇವಳು ಮಾಡುವ ಮಡಿ ಅವನಿಗೆ ಬೇಕಾದಷ್ಟು ಸಾಕಾಗ್ತಾ ಇತ್ತಂತೆ. ಅವಳು ಹಿಂದಿನ ರಾತ್ರಿ ಎಲ್ಲ ಶುದ್ಧಪಡಿಸಿ ಒಣಗಿಸಿಟ್ಟಂತಹ ಮಡಿ ವಸ್ತ್ರವನ್ನು ಬೆಳಗ್ಗೆ ಉಟ್ಟುಕೊಂಡು ಅಲ್ಲಿ ತನಕ ಒದ್ದೆ ಉಟ್ಟುಕೊಂಡು ತಪಸ್ಸು ಮಾಡಬೇಕಾದ ಸ್ಥಿತಿ ಇತ್ತು ಅವನಿಗೆ. ಮದುವೆ ಆದ ಮೇಲೆ ಅಂತಹ ಸಮಸ್ಯೆ ಇಲ್ಲ. ಶುದ್ಧ ಒಣ ವಸ್ತ್ರವನ್ನು ಆಕೆ ಎಲ್ಲ ಸಿದ್ಧಪಡಿಸಿ ಕೊಡ್ತಾಳೆ. ಅದನ್ನೀತ ಉಟ್ಟುಕೊಂಡು ಬಹಳ ಆನಂದದಿಂದ ತಪಸ್ಸು ಮಾಡಿದ. ಅಷ್ಟರಲ್ಲಿ ಮತ್ತೊಮ್ಮೆ ಭಗವದ್ ದರ್ಶನ ಆಯಿತು. ನಾನು ನಿನ್ನಲ್ಲಿ ಬರುವುದಕ್ಕೆ ಸಿದ್ಧ ಇದ್ದೇನೆ ಅಂತ ಮತ್ತೊಮ್ಮೆ ದೇವ ಹೇಳಿದ್ದಾನೆ.
ಇಷ್ಟಾದಾಗ ತಪಸ್ಸಿಂದ ಎದ್ದು ನೋಡ್ತಾನೆ ಮುಖವನ್ನು ಪತ್ನಿಯದ್ದು. ಅಲ್ಲಿಯ ತನಕ ಏನು ಶತಂ ವ್ಯತಿಯು ಶರದ 100 ವರ್ಷ ದಾಟಿತು. ಇವಳು ಹೇಗೆ ಆಕೆ ಆತನನ್ನು ಸೇವೆ ಮಾಡಿದ್ದಾಳೆ ಅಂತೇಳಿದರೆ, ಪತಿಂ ಇಂಗಿದ ಕೋವಿದ ಭವಾನಿ ಭವಂ ಪತಿಂ, ಆ ಭವಾನಿ ಭವನನ್ನು ಹೇಗೋ ಹಾಗೆ ಇಂಗಿತ ಕೋವಿದೆಯಾಗಿ ಪತಿಯಾದಂತಹ ಕರ್ದಮನನ್ನು ಈಕೆ ಚೆನ್ನಾಗಿ ಸೇವೆ ಮಾಡಿದ್ದಾಳೆ. ಇವ 100 ವರ್ಷ ಆದಮೇಲೆ ನೋಡ್ತಾನೆ ಅವಳನ್ನು. ನೋಡಿದರೆ ಬರುವಾಗ ಹೇಗೆ ಈ ಅಂಗುಷ್ಟದ ಹಾಗೆ ಇದ್ದವಳು ಈಗ ಕನಿಷ್ಠಿಕೆಯ ಹಾಗೆ ಆಗಿದ್ದಾಳೆ, ತೆಳ್ಳಗಾಗಿ ಹೋಗಿದ್ದಾಳೆ. ಅವತ್ತು ಫಳಫಳಾಯಮಾನವಾದ ಬಂಗಾರದ ವಸ್ತ್ರ, ಅದೇ ವಸ್ತ್ರ ಅಲ್ಲಲ್ಲಿ ಹರಿದು ಗಂಟು ಹಾಕಿ ಅದೇ ಬಟ್ಟೆ ಇಟ್ಟುಕೊಂಡಿದ್ದಾಳೆ. ಶರೀರ ಮೊದಲು ಬೆಳ್ಳಗೆ ಕೆಂಪಗೆ ಇದ್ದಂತಹ ಶರೀರ ಈಗ ಸ್ವಲ್ಪ ಕಪ್ಪು ಆಗಿದೆ ಅಂತೆ. ಅದನ್ನು ನೋಡಿ ಆಕೆಯ ಕೈ ಹಿಡ್ಕೊಂಡು ಕೈಯನ್ನು ಕಣ್ಣಿಗೆ ತಾಗಿಸಿಕೊಂಡು ಕಣ್ಣಿಂದ ನೀರು ಹರಿಸಿಕೊಂಡು ಹೇಳ್ತಾನೆ, ತುಷ್ಟೋಸ್ಮ್ಯಹಂ ತವ ಮಾನವಿ ಮಾನದಾಯಾ, ಮನುವಿನ ಮಗಳೇ ಅಂತ ಕರೀತಾನೆ, ಅಂದರೆ ಮಾವನ ಮಗಳೇ ಅಂತ. ಹೇ ಮಾನವಿ, ಮಾನದಾಯಾ ತವ ಸೇವೆಯ ತುಷ್ಟೋಹಂ ಅಸ್ಮಿ, ನಿನ್ನ ಈ ಸೇವೆಯಿಂದ ನಾನು ಅತ್ಯಂತ ಸಂತುಷ್ಟನಾಗಿದ್ದೇನೆ. ಯಾಕಂದರೆ ಮನುಷ್ಯನಿಗೆ ಭಾರೀ ಇಷ್ಟವಾದದ್ದು ಅವನ ಶರೀರ, ಅದರಲ್ಲೂ ಯುವಕನಿಗೆ ಶರೀರದ ಬಗ್ಗೆ ಭಾರೀ ಪ್ರೀತಿ. ಅದಕ್ಕಿಂತ 100 ಪಟ್ಟು ಹೆಚ್ಚು ಯುವತಿಗೆ ತನ್ನ ಶರೀರದಲ್ಲಿ ಪ್ರೀತಿ. ಈ ಮನಃಶಾಸ್ತ್ರ ಎಲ್ಲ ಗೊತ್ತಾಗೋದು ಭಾಗವತ ಓದಿದ್ರೆ. ಮನುಷ್ಯನಿಗೆ ಶರೀರದ ಮೇಲೆ ಭಾರೀ ಪ್ರೀತಿಯಂತೆ, ಯುವಕನಿಗೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಪ್ರೀತಿಯಂತೆ, ಯುವತಿಗೆ ಅದರಿಂದ 100 ಪಟ್ಟು ಜಾಸ್ತಿ ಪ್ರೀತಿಯಂತೆ ಶರೀರದ ಮೇಲೆ. ಅದಕ್ಕೆ ಕನ್ನಡಿಯ ಮುಂದೆ ನಿಂತರೆ ಆಮೇಲೆ ಪ್ರಪಂಚವೇ ಗೊತ್ತಿರುವುದಿಲ್ಲ. ಇಂತಹ ಯುವತಿಯಾದಂತಹ ನೀನು ನಿನ್ನ ಶರೀರದ ಮೇಲಿಗಿಂತ ಹೆಚ್ಚಿನ ಪ್ರೀತಿಯನ್ನು ನನ್ನಲ್ಲಿ ಮಾಡಿ. ನಿನ್ನ ಶರೀರ ಇವತ್ತು ಇಷ್ಟು ತೆಳ್ಳಗಾಗಿದೆ, ಶರೀರ ಕಪ್ಪಿಟ್ಟಿದೆ, ಸರಿಯಾಗಿ ಆಹಾರ ಸ್ವೀಕಾರ ಮಾಡಲಿಲ್ಲ, ಸರಿಯಾದ ಸುಂದರವಾದ ಆಭರಣಗಳನ್ನು ಧಾರಣೆ ಮಾಡಲಿಲ್ಲ, ಕೇವಲ ನನ್ನ ಮೇಲಿನ ಪ್ರೀತಿಯಿಂದ ನನ್ನ ತಪಸ್ಸಿಗೋಸ್ಕರ ಎಂಥ ಸೇವೆ ಸಲ್ಲಿಸಿದೆ. ಆದ್ದರಿಂದ ನಿನ್ನ ಮೇಲೆ ತುಷ್ಟನಾಗಿದ್ದೇನೆ, ನಿನಗೆ ಬಯಸಿದ್ದನ್ನು ನೀನು ಕೇಳು ಅಂತ ವರ ಕೊಡುವುದಕ್ಕೆ ಸಿದ್ಧ ಆಗಿದ್ದಾನೆ. ಇವಳಿಗೆ ನಾಚಿಕೆ ಆಗ್ತದೆ, ಗಂಡ ಹೀಗೆ ಮಾತಾಡಿಸೋದು, ವರ ಕೇಳು, ನಾನಿಷ್ಟು ತಪಸ್ಸು ಮಾಡಿದ್ದಕ್ಕೇನು ವರ ಕೇಳು ಅಂತ ಹೇಳಿದರೆ ಅಲ್ಲಿಗೆ ಮುಗೀತು ಅಂತಲ್ಲ ಅರ್ಥ. ಆತನ 100 ವರ್ಷದ ತಪಸ್ಸು, ನನ್ನ 100 ವರ್ಷದ ತಪಸ್ಸು, ಅದು ತಪಸ್ವಿಯಾದಂಥ ಆತನ ಸೇವಾರೂಪವಾದ ತಪಸ್ಸು, ಇದಕ್ಕೆ ವರವಾ? ಅವಳು ನಾಚಿಕೆಯಾಗಿ ವಸ್ತ್ರವನ್ನು ತಲೆ ಮೇಲೆ ಹಾಕಿಕೊಂಡು ಮುಖವನ್ನು ಮುಚ್ಚಿಕೊಂಡು ಕಾಲನ್ನು ನೆಲಕ್ಕೆ ತಿಕ್ಕಿಕೊಂಡು ತನ್ನ ಸೆರಗನ್ನೇ ಹಾಗೆ ಅದಕ್ಕೆ ಮಡಿಚಿಕೊಂಡು ನಿಂತಿದ್ದಾಳಂತೆ. ಅದನ್ನು ವರ್ಣನೆ ಮಾಡಿದ್ದಾರೆ ಅವಳು ಹೇಗೆ ನಿಂತಿದ್ದಾರೆ ಅಂತ. ಇವನಿಗೆ ಅರ್ಥ ಆಯಿತು, ಕೈ ಹಿಡ್ಕೊಂಡ. ಏನು ಯೋಚನೆ ಮಾಡ್ತಾ ಇದ್ದಿ? ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ಅಪ್ಪ ಮದುವೆ ಮಾಡಿಕೊಟ್ಟು ಸೇವೆ ಮಾಡು ಅಂತ ಹೇಳಿದ್ದಾರೆ, ನಾನು ಅದನ್ನು ಮಾಡ್ತಾ ಇದ್ದೇನೆ. ಆದರೆ ಭಗವಂತ ತಪಸ್ಸು ಮಾಡಿದ್ದಕ್ಕೆ ಒಲಿದು ನಿಮಗೆ ವರ ಕೊಟ್ಟಿದ್ದಾನೆ ಅಂತ ವಿಷಯವನ್ನು ನಾನು ಕೇಳಿದ್ದೇನೆ. ಭಗವಂತನೇ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವುದು ಅಂತ ಆ ವಿಷಯವನ್ನು ನಾನು ಕೇಳಿದ್ದೇನೆ ಅಂತ ಹೇಳಿ ನಿಲ್ಲಿಸಿದ್ನು. ಅವನಿಗೆಲ್ಲ ಅಭಿಪ್ರಾಯ ಆಯಿತು. ಅಭಿಪ್ರಾಯ ಆದವ ತನ್ನ ತಪಸ್ಸಿನ ಬಲದಿಂದ ಒಂದು ದೊಡ್ಡ ಭವನವನ್ನು ನಿರ್ಮಾಣ ಮಾಡ್ತಾನೆ. ಅದು ಎಲ್ಲಿ ಉಂಟು ಅಂತ ಕಾಣಿಸ್ತಾ ಇಲ್ಲ, ಇಂಥದ್ದೇ ಇರ್ಬೋದು. 7 ಅಂತಸ್ತಿನ ಭವನ ಬಿಂದು ಸರೋವರದ ತೀರದಲ್ಲಿ. ಯಾಕಂದರೆ ಕೊನೆಗೆ ಆ ಭವನದಿಂದ ಇಳಿದು ಬಿಂದು ಸರೋವರದಲ್ಲಿ ಸ್ನಾನ ಮಾಡಿ ಕಪಿಲನ ಹತ್ರ ಇವಳು ಉಪದೇಶ ಪಡೆಯುವುದು. ಬಿಂದು ಸರೋವರದ ತೀರದಲ್ಲಿ ನಿರ್ಮಾಣ ಮಾಡಿದ ಒಂದು 7 ಅಂತಸ್ತಿನ ಭವನ. 7 ಅಂತಸ್ತಿನಲ್ಲೂ ಕೂಡ ಸರೋವರ ಉಂಟಂತೆ. ಸ್ನಾನ ಸರೋವರ ಅಂತ ಅಂದರೆ ಕಂಠಕ್ಕೆ ಮಟ್ಟ ನೀರು ಅಷ್ಟೇ ಇರತಕ್ಕಂಥ ಸರೋವರಗಳುಂಟು. ಹೌದು, ಈಜು ಕೊಳಗಳು. ಅದರ ಸುತ್ತಲೂ ಕೂಡ ತಪೋವನದ ಹಾಗಿರತಕ್ಕಂತಹ ಸುಂದರವಾದ ವೃಕ್ಷಗಳಂತೆ. ಇಂಥದ್ದು 7 ಅಂತಸ್ತಿನಲ್ಲೂ ಉಳ್ಳದ್ದು. ಸರ್ವ ಕಾಲ ಸುಖಾವಹಂ 2 ಪುಟದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಭವನ ಹೇಗಿದೆ ಅಂತ ಹೇಳಿದರೆ, ಬೇಸಿಗೆಗಾಲದಲ್ಲಿ ಎಷ್ಟು ಬೇಕೋ ಅಷ್ಟು ತಂಪು, ಚಳಿಗಾಲದಲ್ಲಿ ಎಷ್ಟು ಬೇಕೋ ಅಷ್ಟು ಬಿಸಿ, ಮಳೆಗಾಲ ಸರ್ವಕಾಲ ಅಂದರೆ ಎಲ್ಲ ಕಾಲದಲ್ಲೂ ಸುಖವನ್ನು ಕೊಡತಕ್ಕಂಥ ವಿಶಿಷ್ಟವಾದ ಭವನ. ಆಮೇಲೆ ನೆಲದಲ್ಲಿ ಬೇಕಾದರೆ ಸಂಚರಿಸ್ತದೆ. ಇವತ್ತು ಈ ಪ್ರದೇಶ ಬೇಡ, ಸಮುದ್ರದ ಮಧ್ಯದಲ್ಲಿ ಮನೆ ಇದ್ದರೆ ಚಂದ ಅಂತ ಹೇಳಿದರೆ, ಈ ಮನೆ ಸೀದಾ ಸಮುದ್ರದ ಮಧ್ಯದಲ್ಲಿ ನೀರಿನ ಮೇಲೆ ಸಂಚರಿಸ್ತದೆ. ಅಷ್ಟೇ ಅಲ್ಲ, ಜಲಾಂತರ್ಗಾಮಿ ಅಂತೆ, ನೀರಿನ ಒಳಗೆ ಸಂಚರಿಸುವಂತಹ ಮನೆ, ಆಕಾಶದಲ್ಲಿ ಹಾರುವ ಮನೆ. ಅದಕ್ಕೋಸ್ಕರ ಅದನ್ನು ವಿಮಾನ ಅಂತ ಕರೀತಾರೆ. ವಸ್ತುತಃ ವಿಮಾನ ಅಂದರೆ ಅಂತಸ್ತಿನ ಮನೆ ಅಂತ ಅಷ್ಟೇ ಅರ್ಥ. ವಿಮಾನ ಅಂದರೆ ಆಕಾಶದಲ್ಲಿ ಹಾರುವಂಥದ್ದು ಅಂತ ಅರ್ಥ ಅಲ್ಲ. ಅದೊಂದು ವಿಮಾನ ಅಂತ ಹೇಳಿದರೆ ಅದು ಅಂತಸ್ತಿನ ಮನೆ. ಈಗ ವಿಮಾನ ಶ್ರೀನಿವಾಸ ಅಂತೆಲ್ಲ ಹೇಳೋದಿಲ್ಲ, ಅಂತಸ್ತನ್ನು ವಿಮಾನ ಅಂತ ಕರೆಯೋದು. ಇದು ವಿಮಾನ ಗೃಹದಲ್ಲಿ ಇವಳಿಗೆ ಅದರ ಒಳಗೆ ಪ್ರವೇಶ ಮಾಡಲಿಕ್ಕೆ ನಾಚಿಕೆ. ಯಾಕೆಂತೇಳಿದರೆ,
ಇಂಥ ಮನೆ ನಾವು ಹೋದಾಗ ನಮ್ಮ ಮೈಯೆಲ್ಲ ಅದರಲ್ಲಿ ಪ್ರತಿಬಿಂಬವಾಗಿ ಕಾಣಿಸ್ತದೆ, ಗೋಡೆಗಳಲ್ಲಿ ನೋಡಿದರೆ ನಾವು ಅಲ್ಲಿ ಕಾಣಿಸ್ತೇವೆ. ಅಂತಹ ಮನೆ, ರತ್ನಗಳಿಂದಲೇ ಅದರ ಗೋಡೆಗಳು ನಿರ್ಮಿತವಾಗಿವೆ. ಇದಕ್ಕೆ ಪ್ರವೇಶಿಸುವುದು ಇಂಥ ಬಟ್ಟೆ ಇಟ್ಟುಕೊಂಡ, ಎಲ್ಲ ಹರಕು ಮುರುಕು ಬಟ್ಟೆ ಇಟ್ಟುಕೊಂಡ, ಇದು ಸರಿ ಇಲ್ವಲ್ಲ ಅಂತ ಅವಳು ಅಮ್ಮ ಅಪ್ಪ ಎಲ್ಲ ಗೃಹ ಪ್ರವೇಶ ಮಾಡ್ತಾ ಇದ್ದನ್ನು ನೆನಪು ಮಾಡ್ಕೊಳ್ತಾರೆ. ರಾಜ ಪೋಷಾಕು ಬೇಕಲ್ವ ಅಂತ. ಇವನಿಗೆ ಅರ್ಥ ಆಗ್ತದೆ, ಪಕ್ಕದಲ್ಲಿದ್ದ ಸರೋವರದಲ್ಲಿ ಮುಳುಗು ಅಂತ ಹೇಳ್ತಾರೆ. ಅದು ಬಿಂದು ಸರೋವರವೋ ಬೇರೆ ಅಂತ ಗೊತ್ತಾಗೋದಿಲ್ಲ. ಪಕ್ಕದಲ್ಲಿರುವುದಂದರೆ ಬಿಂದು ಸರೋವರ ಅಲ್ವಾ, ಮುಳುಗು ಅಂತ ಹೇಳ್ತಾನೆ. ಮುಳುಗು ಅಂತ ಹೇಳಿದ್ದು ಮಾತ್ರ ಅಲ್ಲ, ಕೈ ಹಿಡ್ಕೊಂಡು ತಾನೇ ಹೋಗಿ ಮುಳುಗ್ತಾನೆ. ಮುಳುಗಿದರೆ 100 ಸೇವಕಿಯರು ಸರೋವರದಿಂದ ಎದ್ದು ಬಂದರಂತೆ. ಮೇಲೆ ಕರ್ಕೊಂಡು ಬಂದು ಆಕೆಗೆ ಎಲ್ಲಿಗೆ ಯಾವ ರೀತಿಯ ಎಣ್ಣೆ ಬೇಕು ಅಂತಹ ಶರೀರಕ್ಕೆ 4 ಥರದ ಎಣ್ಣೆ ಬೇರೆ ಬೇರೆ ಭಾಗಕ್ಕೆ ಉಜ್ಜಬೇಕು ಅಂತ ವಿಧಾನ ಇದೆ. ಯಾವ ಎಣ್ಣೆಗಳನ್ನು ಶರೀರಕ್ಕೆ ತಿಕ್ಕಿಸಿ ಅರಶಿಣ ಕುಂಕುಮಗಳನ್ನು ಹಚ್ಚಿ ಎಲ್ಲ ಮಾಡಿ ಆಮೇಲೆ ಮೃತುಗಳನ್ನು ಮಣ್ಣುಗಳನ್ನು ಅಲ್ಲಿಗೆ ತಿಕ್ಕಿ ಒಟ್ಟು ಭಾರಿ ಸುಂದರವಾದ ಸ್ನಾನ ಮಾಡಿಸಿತು. ಅವಳ 100 ವರ್ಷದ ನಂತರ ಮೊದಲನೇದ್ದು ರಾಜ ಪೋಷಾಕಿನ ಸ್ನಾನ. ಅಂತಹ ಸ್ನಾನ ನಡೆಸಿದ ಮೇಲೆ ಉತ್ತಮವಾದ ವಸ್ತ್ರವನ್ನು ಉಡಿಸಿ ನಾನಾ ರೀತಿಯ ಆಭರಣಗಳನ್ನೆಲ್ಲ ಆಕೆಗೆ ತೊಡಿಸಿ ಆಕೆಯನ್ನು ರಾಜಕುಮಾರಿಯ ಹಾಗೆ ಸಿದ್ಧಪಡಿಸಿದರೆ, ಈ ಕಡೆ ಸ್ನಾನ ಮಾಡಿ ಆ ಕಡೆ ಹೋದವ ರಾಜ ಪೋಷಾಕಿನಲ್ಲಿ ಸಿದ್ಧನಾಗಿದ್ದಾನೆ ಕರ್ದಮ ಪ್ರಜಾಪತಿ. ಹಾಕಿದ್ದು ಮಾತ್ರ ರಾಜ ಪೋಷಾಕ, ಅಂಗಿಯೊಂದು ಹಾಕ್ಕೊಂಡಿರಲಿ, ಎಲ್ಲ ಉತ್ತರಿಗೆ ಹಾಕ್ಕೊಂಡಿದ್ದಾನೆ, ಇಷ್ಟೇ ವ್ಯತ್ಯಾಸ. ಸಿದ್ಧರಾದ ಇವರಿಬ್ಬರು ಪರಸ್ಪರ ಕೈ ಹಿಡಿದುಕೊಂಡು ಋಷಿಗಳ ವೇದಘೋಷದ ಜೊತೆಗೆ ಆ ಭವನವನ್ನು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ಮೇಲೆ ಮತ್ತೆ 100 ವರ್ಷ ಕಳೆದದ್ದು ಗೊತ್ತೇ ಆಗಲಿಲ್ಲಂತೆ. ಇವರು ಹೇಗೂ 9 ಮಹಡಿಗಳುಂಟಲ್ವ, 7 ಮಹಡಿ ಅಂತ ಹೇಳಿದೆ. 7 ಮಹಡಿ ಆದಮೇಲೆ 9 ಹೇಗೆ ಗೊತ್ತಾಗಲಿಲ್ಲ. ಇವರು 9 ಶರೀರವನ್ನು ಧರಿಸಿದ್ದಾರೆ. ಕರ್ದಮ ಪ್ರಜಾಪತಿಯೂ 9 ಶರೀರ, ದೇವಹೂತಿಗೂ ಕೂಡ ಯೋಗ ಸಾಮರ್ಥ್ಯದಿಂದ 9 ಶರೀರ. 9 ಶರೀರದ ಈ 9 ಜನ ಬೇರೆ ಬೇರೆ ಉಪವನಗಳಲ್ಲೆಲ್ಲ ಸಂಚರಿಸಿದ್ದಾರೆ. ಗಂಧರ್ವರ್ದು ಒಂದು ಚೈತ್ರರಥ ಅಂತಿದೆ, ಚೈತ್ರರಥ ಉಪವನ ಅಂತೇಳಿ. ದೇವತೆಗಳದ್ದು ನಂದನವನ ಅಂತಿದೆ. ಮತ್ತು 7 ಉಪವನಗಳನ್ನು ಹೇಳಿದ್ದಾರೆ. ಆ ಬೇರೆ ಬೇರೆ ಉಪವನಗಳಿಗೆಲ್ಲ ಇವರು ಈ ವಿಮಾನದ ಮೂಲಕ ಸಂಚಾರ ಮಾಡಿ 100 ವರ್ಷ ಆದಾಗ ಈಕೆ ಗರ್ಭಿಣಿಯಾಗಿದ್ದಾರೆ. ಗರ್ಭಿಣಿಯಾದಂತಹ ಈಕೆಯ ಜೊತೆಗೆ ಮತ್ತೆ ಬಿಂದು ಸರಸ್ಸಿನ ತೀರಕ್ಕೆ ಬಂದಿದ್ದಾರೆ. ಬಿಂದು ಸರಸ್ಸಿನ ಸನ್ನಿಧಾನದಲ್ಲೇ ಈ 9 ಶರೀರದಲ್ಲಿದ್ದಂತಹ ದೇವಹೂತಿ 9 ಹೆಣ್ಣು ಮಕ್ಕಳಿಗೆ ಜನನ ಕೊಡ್ತಾರೆ. 9 ಮಕ್ಕಳು ಆವಿರ್ಭವಿಸ್ತಾರೆ. 9 ಮಕ್ಕಳು ಆವಿರ್ಭವಿಸಿ ಆ ಮಕ್ಕಳಿಗೆ 2 ವರ್ಷ ಆಗುವಲ್ಲಿ ತನಕ ಇವರು 9 ಆಗಿಯೇ ಇದ್ದರು. ಅದಕ್ಕೆ ಹಾಲು ಕೊಡುವುದಕ್ಕೆ ಮತ್ತೊಂದು ಇತ್ಯಾದಿ ಕೆಲಸಗಳಿಗೆಲ್ಲ 2 ವರ್ಷ ಆದಮೇಲೆ ಮತ್ತೆ ಇವರು ಒಂದಾದ್ರಂತೆ, ಒಂದೇ ಶರೀರದಲ್ಲಿ. ಭಗವಂತ ಈ 2 ವರ್ಷದ ಹುಡುಗಿಯರನ್ನು ಮುಂದಿಟ್ಟುಕೊಂಡು ಈಕೆ ಹತ್ರ ಹೇಳ್ತಾನೆ, ನಾನು ತಪಸ್ಸಿಗೆ ಹೊರಡುವುದಕ್ಕೆ ಅನುಮತಿ ಕೊಡಬೇಕು. ಯಾಕಂದರೆ ಮದುವೆ ಆಗಬೇಕಾದ್ರೆ ಒಪ್ಪಂದಕದ ಕರಾರು ಪತ್ರ ಹೇಗಿತ್ತು ಅಂತೇಳಿದರೆ, ನಿಮ್ಮ ಮಗಳನ್ನು ಮದುವೆ ಆಗುವುದಕ್ಕೆ ತೊಂದರೆ ಇಲ್ಲ, ಆದರೆ ಸಂತಾನವಾದ ಮೇಲೆ ನನ್ನ ತಪಸ್ಸಿಗೆ ನಾನು ಪ್ರತಿಬಂಧ ಮಾಡಿಕೊಳ್ಳುವುದಿಲ್ಲ ವಿವಾಹವನ್ನು, ನನ್ನ ತಪಸ್ಸಿಗೆ ಹೊರಡುವುದಕ್ಕೆ ಅನುಮತಿ ಕೊಡಬೇಕು. ಈ ವಿಷಯ ಚತುರ್ಮುಖ ಬ್ರಹ್ಮ ಸ್ವಯಂಭವನಿಗೆ ಹೇಳಿರಲಿಲ್ಲ. ಮದುವೆ ಮಾಡಿಕೊಡು ಅಂತ ಅಷ್ಟು ಮಾತ್ರ ಹೇಳಿದ್ದಾನೆ. ಆದ್ದರಿಂದಾಗಿ ಸ್ವಯಂಭವನ ಅಸ್ತು ಅಂತ ಹೇಳಿದ್ದಾನೆ, ಮದುವೆ ಮಾಡಿಕೊಟ್ಟಿದ್ದಾನೆ. ಈಗ ಸಂತಾನ ಆಗಿದೆ, ಆದ್ದರಿಂದ ತಪಸ್ಸಿಗೆ ನಾನು ಹೊರಡ್ತೇನೆ ಅಂತ ಕರ್ದಮ ಸಿದ್ಧಾದ. ಈಕೆ ಅವರ ಪಾದ ಹಿಡಿದು ನಮಸ್ಕಾರ ಮಾಡಿ, ತಾವು ತಪಸ್ಸಿಗೆ ಹೋಗುವುದಕ್ಕೆ ನನ್ನಿಂದ ಯಾವುದೇ ಪ್ರತಿಬಂಧ ಇಲ್ಲ, ತಪಸ್ಸಿಗೆ ಸೇವೆಗೋಸ್ಕರ ನಾನೇ ಬರಬೇಕು ಅಂತ ಹೇಳುವುದಾದರೆ ಅದಕ್ಕೆ ಬರುವುದಕ್ಕೂ ಸಿದ್ಧ. ಆದರೆ ಒಂದು ಸಮಸ್ಯೆ ಇದೆ, 9 ಜನ ಹೆಣ್ಣು ಮಕ್ಕಳಿಗೆ ಸರಿಯಾದ ಪತಿಯಂದಿರನ್ನು ಹುಡುಕಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದು ಮುಗಿಸದೇ ಹೋದರೆ ತಂದೆ ತಾಯಿಯರು ಅಪರಾಧಿಗಳಾಗಿ ಹೋಗ್ತಾರೆ ಅಂತ ನಾನು ಕೇಳಿದ್ದೇನೆ. ಆದ್ದರಿಂದ ಇವರ ಮದುವೆಯನ್ನು ಮಾಡಿಸಬೇಕಾಗಿದೆ. 2ನೇ ಅಂಶ, ನೀವು ತಪಸ್ಸಿಗೆ ಹೋದ್ರಿ ಅಂತಾದರೆ ನನಗೆ ಮೋಕ್ಷ ಸಾಧನೆಯನ್ನು ಮಾಡಿಕೊಡುವುದಕ್ಕೆ ಉಪದೇಶಕರು ಯಾರಿದ್ದಾರೆ? ಮದುವೆ ಆಗುವುದೇ ಪತಿಯ ಮೂಲಕ ಅವರು ಓದಿದಂತಹ ಶಾಸ್ತ್ರ ತತ್ವಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ಅಂತ ಕೇಳಿದ್ದೇನೆ. ನೀವು ತಪಸ್ಸಿಗೆ ಹೊರಡ್ತೀರಿ, ನನಗೆ ಉಪದೇಶಕರಾಗಿ ನೀವಿಲ್ಲ ಅಂತ ಹೇಳಿದರೆ ನಾನು ಹೇಗೆ ಮೋಕ್ಷದ ದಾರಿಯನ್ನು ಕಾಣುವುದು? ಈ 2 ವಿಷಯಗಳಿಗೆ ತಾವು ಉತ್ತರವನ್ನು ಕೊಡಬೇಕು ಅಂತ ಪ್ರಶ್ನಿಸಿದ್ದಾಳೆ. ಇವನು ಹೌದಲ್ವಾ ಅಂತ ಹೇಳ್ತಾನೆ. ಹೌದು, ಹುಡುಗಿಯರಿಗೆ ಮದುವೆ ಮಾಡಿಸುವ, ನಿನಗೆ ಮೋಕ್ಷ ದಾರಿಯನ್ನು ತೋರಿಸುವುದಕ್ಕೆ ನನಗೇ ಮೋಕ್ಷದ ದಾರಿ ಗೊತ್ತಿಲ್ಲ, ಮೋಕ್ಷ ದಾರಿ ತೋರಿಸುವುದು ಹೇಗೆ? ಈಗ ನೆನಪಾಯಿತು ನೀನು ಕೇಳಿದಾಗ, ದೇವರು ನಮ್ಮಲ್ಲಿ ಹುಡ್ತೇನೆ ಅಂತ ಹೇಳಿದ್ದಾನೆ. ಆದ್ದರಿಂದ ಮೋಕ್ಷದ ದಾರಿ ತೋರಿಸುವ ದೇವರು ನಮ್ಮಲ್ಲಿ ಆವಿರ್ಭವಿಸದೆ ನಾನು ತಪಸ್ಸಿಗೆ ಹೊರಡುವುದೆಂತು. ಆದ್ದರಿಂದಾಗಿ ನೀನು ದೇವರನ್ನು ಹೊಟ್ಟೆಯಲ್ಲಿ ಹೊರುವುದಕ್ಕೆ ಬೇಕಾದ ವ್ರತ ಮಾಡು ಅಂತ ಮತ್ತೆ ವ್ರತ ಮಾಡಿಸಿದ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾ ಯತ್ಸೇವಯಾ ಗುಣಗಣಾಢ್ಯಮಪತ್ಯ ಮಾಪುಹು. ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿ ಒಟ್ಟಿಗೆ ಸೇರಿ ವ್ರತ ಮಾಡ್ತಾರೆ, ದೇವರನ್ನು ಹೊಟ್ಟೆಯಲ್ಲಿ ಧಾರಣೆ ಮಾಡುವುದಕ್ಕೆ ಬೇಕಾದ ಶಕ್ತಿ ಕೊಡುವುದಕ್ಕೋಸ್ಕರ. ಅಷ್ಟರಲ್ಲಿ ಈ ಮಕ್ಕಳಿಗೆ 8 ವರ್ಷ ಆಗಿದೆ.
ಎಷ್ಟು 9 ಜನರಿಗೆ 8 ವರ್ಷ ಆಗಿದೆ. 8 ವರ್ಷದ ಹುಡುಗಿಯರನ್ನು ಮದುವೆ ಮಾಡಿಕೊಡಬೇಕು. ಚತುರ್ಮುಖ ಬ್ರಹ್ಮನನ್ನು ಪ್ರಾರ್ಥನೆ ಮಾಡಿದರೆ ಬ್ರಹ್ಮದೇವ ಬಂದ. ಅವನಿಗೆ ಭಾರಿ ಖುಷಿ, ಯಾಕೆಂದರೆ ನನಗೆ ಗಂಡು ಮಕ್ಕಳೇ ಹುಟ್ಟಿದ್ದಾರೆ, ಹೆಣ್ಣಿಲ್ಲೂ ಅಲ್ಲ ಅಂತ ಚತುರ್ಮುಖ ಬ್ರಹ್ಮನ ವ್ಯವಸ್ಥೆ. ಆತ ಹೇಳ್ತಾನೆ, ನನ್ನ ನವಪ್ರಜಾಪತಿಗಳಲ್ಲಿ 9 ಜನ ಹೇಗೂ ಇದ್ದಾರಲ್ವ, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠರ ಜೊತೆಗೆ ಒಬ್ಬ ಅಗಸ್ತ್ಯ, ಹೀಗೆ ಸೇರಿಸಿ 9 ಜನ ಇದ್ದಾರಲ್ಲ. ಈ 9 ಜನರಿಗೆ ನೀನು 9 ಜನ ಮಕ್ಕಳನ್ನು ಮದುವೆ ಮಾಡಿಕೊಡು. ಹಾಗಾಗಿ ಅಲ್ಲಿ ಸರಿಯಾಗಿ 9 ಪ್ರಜಾಪತಿಗಳು, ಇಲ್ಲಿ ಕರ್ದಮನಿಗೆ ಹುಟ್ಟಿರ್ತಕ್ಕಂಥ 9 ಜನ ಹೆಣ್ಣು ಮಕ್ಕಳು. 9 ಜನ ಹೆಣ್ಣು ಮಕ್ಕಳನ್ನು 9 ಪ್ರಜಾಪತಿಗಳಿಗೆ ಮದುವೆ ಮಾಡಿ ಕೊಡ್ತಾರೆ. ಮರೀಚಯೇ ಕಲಾಂ ಪ್ರಾದಾತ್ ಅನಸೂಯಾಂ ಅತಾತ್ರಯ. ನೋಡಿ, ಕರ್ದಮನ ಮಗಳು ಅನಸೂಯೆ, ಅತ್ರಿಗೆ ಕೊಟ್ಟು ವಿವಾಹ ಮಾಡಿದರು. ಕಲಾ ಅಂತ ಮೊದಲನೇ ಹುಡುಗಿ, ಕಲೆಯನ್ನು ಮರೀಚಿಗೆ ಕೊಟ್ಟದ್ದು. ಆ ಕಲೆಯಲ್ಲಿ ಹುಟ್ಟಿದವ ಕಶ್ಯಪ ಪ್ರಜಾಪತಿ ಅಂತ ಮರೀಚಿಗೆ ಕಲೆಯನ್ನು ಕೊಟ್ಟು ಮದುವೆ ಮಾಡಿದರು. ಉಳಿದವರೆಲ್ಲ ಬೇಡ. ಕ್ರತುಂಚ ಹವಿರ್ಭುವಂ, ಹವಿರ್ಭೂ ಅನ್ನುವಳನ್ನು ಕ್ರತುವಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಕೊನೆಯವಳ ಹೆಸರು ಅರುಂಧತಿ ಅಂತ, ಕರ್ದಮನ ಮಗಳು. ವಸಿಷ್ಠಾಯಾಪ್ಯರುಂಧತೀಂ, ಅರುಂಧತಿಯನ್ನು ವಸಿಷ್ಠನಿಗೆ ಕೊಟ್ಟು ವಿವಾಹ ಮಾಡಿದರು. ಇಲ್ಲಿಗೆ 9 ಪ್ರಜಾಪತಿಗಳ ವಿವಾಹ ಆಯಿತು. ಅಂದರೆ ಹೆಣ್ಣು ಮಕ್ಕಳನ್ನು ದಾನ ಮಾಡುವ ವ್ಯವಸ್ಥೆ ಆಯಿತು. ಇಷ್ಟರಲ್ಲಿ ಭಗವಂತ ಆವಿರ್ಭವಿಸುವ ಸಂಕಲ್ಪ ಮಾಡಿದ್ದಾನೆ. ಈ ಮದುವೆ ಮಾಡುವಾಗ ಬಹುಶಃ ಇವಳು ಗರ್ಭಿಣಿಯಾಗಿದ್ಳು. ಯಾಕಂದರೆ ಆಮೇಲೆ ಅವನ ಆವಿರ್ಭಾವದ್ದೇ ಕಥೆ ಮುಂದಕ್ಕೆ ಬರುವುದು. ಗರ್ಭಿಣಿಯಾಗಿದ್ದಾಗ 7 ತಿಂಗಳ ಒಳಗೆ ವಿವಾಹ ಮಾಡ್ಬೋದು, ಉಪನಯನ ಮಾಡ್ಬೋದು, ನಾಂದಿ ಸಮಾರಾಧನೆ ಮಾಡ್ಬೋದು. 7 ತಿಂಗಳಾದ ಮೇಲೆ ಮಗು ಹುಟ್ಟುವಲ್ಲಿಯ ತನಕ ನಾಂದಿ ಇತ್ಯಾದಿ ಪ್ರಕ್ರಿಯೆಯನ್ನು ನಡೆಸುವುದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಬಹುಶಃ 4 ತಿಂಗಳು 5 ತಿಂಗಳಾಗಿದೆ ಇವಳು ಗರ್ಭಿಣಿಯಾಗಿ. ಒಳಗೆ ಕಪಿಲ ಇರುವಾಗಲೇ ಹೆಣ್ಣು ಮಕ್ಕಳ ಮದುವೆ ಆದದ್ದು. ಇಷ್ಟಾದಾಗ ಚತುರ್ಮುಖಾದಿ ದೇವತೆಗಳು ಬಂದು ಗರ್ಭಸ್ತುತಿ ಮಾಡಿ ಹೋಗ್ತಾರೆ. ಇಲ್ಲಿ ಒಂದು 4 ಸ್ತೋತ್ರದ ಗರ್ಭಸ್ತುತಿ ಇದೆ. ಗರ್ಭಸ್ತುತಿ ಅವರೇ ಹೇಳುವುದು, ಲೋಕೇ ಕಪಿಲ ಇತ್ಯಾಖ್ಯಾಂ ಆಪ್ನೋತಿ, ಇವನು ಮುಂದಕ್ಕೆ ಲೋಕದಲ್ಲಿ ಕಪಿಲ ಎಂಬ ಹೆಸರನ್ನು ಪಡಿತಾನೆ ಅಂತ ಬ್ರಹ್ಮಾದಿಗಳು ನಾಮಕರಣ ಮಾಡಿಯೇ ಹೊರಟದ್ದು. ಅಷ್ಟರಲ್ಲಿ ಒಂದು ಒಳ್ಳೆಯ ಶುಭ ಮುಹೂರ್ತ ಅಂತೆ. ಯಾವ ದಿನ ಅಂತ ಹೇಳುವುದಿಲ್ಲ. ಕಪಿಲ ಆವಿರ್ಭವಿಸಿದ ಮಾಸ ಯಾವುದು, ಕಪಿಲ ಜಯಂತಿ ಯಾವಾಗ ಅನ್ನೋದನ್ನು ಇಲ್ಲಿ ಹೇಳುವುದಿಲ್ಲ. ಒಂದು ಕಪಿಲ ಅಂತ ನದಿ ಇದೆ, ಕಪಿಲ ನದಿಯ ಜಯಂತಿಯ ಬಗ್ಗೆ ಹೇಳ್ತಾರೆ. ಕಪಿಲನ ಆವಿರ್ಭಾವದ ಬಗ್ಗೆ ಉಲ್ಲೇಖ ಇಲ್ಲ. ಅಂತೂ ಮಧ್ಯಾಹ್ನೇ ಅಭಿಜಿತಿ ಪ್ರಭು ಅಂತ ಹೇಳಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಅಭಿಜಿಲ್ ಲಗ್ನ ಬಂದಂತಹ ಸಂದರ್ಭದಲ್ಲಿ ಭಗವಂತ ಜಜ್ಞೆ ಅಗ್ನಿರಿವ ದಾರುಣಿ, ಒಂದು ಅಶ್ವತ್ಥ ಮತ್ತೊಂದು ಖದಿರ, ಇವೆರಡನ್ನು ಜೊತೆಗಿಟ್ಟು ಹಗ್ಗ ಹಾಕಿ ಅದನ್ನು ಮಥನ ಮಾಡಿದರೆ ಕೆಳಗಿದ್ದಂತಹ ಅಶ್ವತ್ಥದಲ್ಲಿ ಬೆಂಕಿ ಬರ್ತದೆ. ಇದಕ್ಕೆ ಅರಣಿ ಮಥನ ಅಂತ ಹೆಸರು. ಹೀಗೆ ಅರಣಿ ಮಥನದಿಂದ ಹೇಗೆ ಅಗ್ನಿ ಆವಿರ್ಭವಿಸ್ತದೋ ಹಾಗೆ ಈ ಇಬ್ಬರು ದಂಪತಿಗಳ ವ್ರತಾನುಷ್ಠಾನದ ಬಲದಿಂದ ಸಾಕ್ಷಾತ್ ಭಗವಂತ ಅಲ್ಲಿ ಕಪಿಲ ಎಂಬ ಹೆಸರಿನಿಂದ ಆವಿರ್ಭವಿಸಿದ. ಇದು ಕಪಿಲರೂಪಿ ಪರಮಾತ್ಮನಾದ ಆವಿರ್ಭಾವವಾದಂತಹ ಸ್ಥಳ. ಕಪಿಲ ಅನ್ನುವ ಶಬ್ದ ಅದು ಸೃಷ್ಟಿಸ್ಥಿತಿ ಲಯಕರ್ತೃ ಅಂತ ಅರ್ಥ. ಕರೋತೀತಿ ಕಪಿಲ ಅತಿಶಯೇನ ಪಾತೀತಿ ಪಿಹಿ, ವಸ್ತುತಃ ಪಾತೀತಿ ಪಹ ಅಂತ ಆಗ್ತದೆ. ಯಾಕೆ ಲೋಕಂ ಪಾತೀತಿ ಲೋಕಪಹ, ನೃಪ ಅಂದರೆ ನರರನ್ನು ಪಾತಿ ರಕ್ಷಣೆ ಮಾಡುವವನಿಗೆ ನೃಪ ಅಂತ ಹೆಸರು. ಅಧಿಪಹ ಅಧಿಕೃತ್ಯ ಅಧಿಷ್ಠಿತ ಪಾತೀತಿ ಅಧಿಪಹ ಅಂತ ಆಗ್ತದೆ. ಹಾಗೆ ಇಲ್ಲಿ ಇವನಲ್ಲಿ ಕ ಪ ಲ ಅಂತ ಆಗಬೇಕು. ನಿಜವಾಗಿ ಕ ಅಂದರೆ ಸೃಷ್ಟಿ ಮಾಡುವವ, ಪ ಅಂದರೆ ಪಾಲನೆ ಮಾಡುವವ, ಲ ಅಂದರೆ ಲಯ ಮಾಡುವವ, ಲುನಾತಿ ಲೂನ್ಯು ಛೇದನೆ ಧಾತು ಲಹ ಅಂತ ಆಗಬೇಕು. ಆದರೆ ಪಿಹಿ ಅಂತ ಆಯಿತು. ಪಾ ಹೋಗಿ ಪಿ ಹೇಗಾಯಿತು ಅಂತೇಳಿದರೆ ಅದು ತೃತೀಯೋತಿಶಯ ಅಂತ ಒಂದು ಸೂತ್ರ ಇದೆ. ಈಗ ಹರಹ ಅಂದ್ರೇನು? ಹರತೀತಿ ಹರಹ, ಹರಣ ಮಾಡುವವ ಅಂತ ಅರ್ಥ. ಹರಣ ಮಾಡುವವ ಅಂತೇಳಿದರೆ ಸಂಹಾರಕರ್ತೃ ಅಂತ ಅರ್ಥ ಆಗ್ತದೆ. ಅಥವಾ ನಾಮೋಚ್ಚಾರಣ ಮಾತ್ರದಿಂದ ಪಾಪಗಳನ್ನು ಹರಣ ಮಾಡುವವ, ಅದರಿಂದ ಹರಹ ಅಂತ ಆಗ್ತದೆ. ಆದರೆ ಹರಿಹಿ ಅಂತ ಹೇಗಾಯಿತು? ಹರಹ ಅನ್ನುವುದಕ್ಕೆ ಸೂತ್ರ ಇದೆ. ಹರಿಹಿ ಅನ್ನುವ ರೂಪ ಹೇಗಾಯಿತು ಅಂದರೆ ಅತಿಶಯೇನ ಹರತೀತಿ ಹರಿಹಿ ಅಂತ ಆಗ್ತದೆ. ಅಂದರೆ ಅಕಾರಕ್ಕೆ ಆ ಇ ಇಂಥ 3ನೇ ಅಕ್ಷರ ಬರ್ತದೆ. ತೃತೀಯೋತಿಶಯ ಅಂತ ಒಂದು ಸೂತ್ರ ಅದು. ಅದರಿಂದ ಹರತೀತಿ ಹರಹ, ಹರಮಪಿ ಹರತೀತಿ ಹರಿಹಿ ಅಂತ. ಹರನನ್ನು ಅಂದರೆ ಸಂಹಾರ ಮಾಡುವವ ಹರ, ಹರನನ್ನೂ ಸಂಹಾರ ಮಾಡ್ತಾನೆ. ಮೃತ್ಯೋರ್ಮೃತ್ಯು ಅಂತ ಕರೆಸಿಕೊಂಡದ್ರಿಂದ ಭಗವಂತನಿಗೆ ಹರಿ, ನೃಹರಿ, ನರಹರಿ ಅಂತ ಕೂಗಿದರೂ ಧ್ವನಿ ಕೇಳಲಿಲ್ಲವೇ? ನರ ಹರಿ, ನರ ಹರಿಯುವ ಹಾಗೆ ಕೂಗಿದ್ರು ಕೇಳಲಿಲ್ಲ ಅಂತ. ನರ ಹರಿಯೇ ಕೂಗಿದರೂ ಧ್ವನಿ ಕೇಳಲಿಲ್ಲ. ನರಹರಿ ಅಂತ ಕರಿತೇವಲ್ವಾ.
ನರಹರಿ ಅಂತೇಳಿದರೆ ನರಸಿಂಹ, ಹರಿ ಅನ್ನೋದಕ್ಕೆ ಸಿಂಹ ಅಂತಲೂ ಅರ್ಥ ಇದೆ. ಹರಿ ಅಂತೇಳಿದರೆ ಮೃತ್ಯುವಿಗೆ ಮೃತ್ಯು ಅನ್ನುವ ಅರ್ಥವೂ ಇದೆ. ಅದು ನರಸಿಂಹದೇವರ ಮಂತ್ರದಲ್ಲಿ ಮೃತ್ಯುಂ ನಮಾಮ್ಯಹಂ ಅಂತ ಬರ್ತದೆ, ಉಗ್ರಂ ವೀರಂ ಅಂತ ಪ್ರಾರಂಭ ಆಗ್ತದೆ. ಅದರಿಂದ ಮೃತ್ಯು ಅಂತ ಹೇಳಿದರೆ ಅವ ನರಹರಿ ಅಂತ ಅರ್ಥ. ಅದರಿಂದ ಹರಿ ಅನ್ನುವಲ್ಲಿ ಹೇಗೆ ಇಕಾರ ಬಂತೋ ಹಾಗೆ ಪಾತೀತಿ ಪಹ ಅತಿಶಯೇನ ಪಾತೀತಿ ಅಂದರೆ ಪಾನ್ ಅಪಿ ಪಾತೀತಿ ಪಿಹಿ, ಲೋಕಪಾಲಕರಾದಂತಹ ಬ್ರಹ್ಮಾದಿಗಳನ್ನೂ ಕೂಡ ಪಾಲನೆ ಮಾಡುವುದರಿಂದ ಭಗವಂತ ಪಿ ಅನ್ನೋ ಶಬ್ದದಿಂದ ಪ್ರತಿಪಾದ್ಯ. ಕಶ್ಚಾಸು ಪಿಶ್ಚಾಸು ಲಶ್ಚ ಕಪಿಲ, ಸೃಷ್ಟಿಕರ್ತನೂ ಹೌದು, ಸ್ಥಿತಿಕರ್ತನೂ ಹೌದು, ಜೊತೆಗೆ ಸಂಹಾರಕರ್ತನೂ ಹೌದಾದ್ದರಿಂದ ಮಹರ್ಷಿ ಕಪಿಲಾಚಾರ್ಯ ಅಂತ ವಿಷ್ಣು ಸಹಸ್ರ ನಾಮದಲ್ಲಿ ಪ್ರತಿಪಾದ್ಯನಾದ ಆ ಭಗವಂತ ಇಲ್ಲಿ ಕಪಿಲನಾಗಿ ಆವಿರ್ಭವಿಸಿದ. ಬಿಂದು ಸರಸಹ ತೀರೇ ಕಪಿಲೋ ಮುನಿ ಅಂತ ಇಲ್ಲಿ ಬರ್ತದೆ. ಬಿಂದು ಸರೋವರದ ತೀರದಲ್ಲಿ ಕಪಿಲನ ಆವಿರ್ಭಾವ ಆಯಿತು. ಆವಿರ್ಭೂತನಾದ ಕಪಿಲನ ಮುಖ ನೋಡಿದ ಕರ್ದಮ ಏನು ಮಾಡಬೇಕಿತ್ತು? ತಪಸ್ಸಿಗೆ ಹೊರಡಬೇಕಿತ್ತು. ಯಾಕಂದರೆ ಗಂಡು ಮಗು ಹುಟ್ಟಿದ್ಕೊಳ್ಳೆ ಹಾಗೆ ಕರಾರು ಪತ್ರ ಹಾಗಿರುವುದು. ಆದರೆ ಇವನು ಹೊರಡಲೇ ಇಲ್ಲ. ನಾನು ತಪಸ್ಸಿಗೆ ಹೋಗಿ ಯಾರನ್ನು ಪಡಿಬೇಕು? ಅವ ಮನೆಯಲ್ಲಿರುವಾಗ ತಪಸ್ಸಿಗೆ ಯಾಕೆ ಹೋಗಬೇಕು? ಯಾಕಂದರೆ ಇವನನ್ನು ನೋಡಿದರೆ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇದೆ. ಶ್ರೀವತ್ಸ ಲಾಂಛಿತ ಮಾತ್ರ ಅಲ್ಲ, ಹುಟ್ಟಿದಂತಹ ಮಗುವಿಗೆ ಇವರು ಬಂಗಾರ ಹಾಕದೇ ಹೋದರೂ ಕೂಡ ಕಂಠದಲ್ಲಿ ಒಂದು ಆಭರಣ ಇದೆ. ಅದು ಕೌಸ್ತುಭಾಭರಣದಿಂದ ಭೂಷಿತನಾದಂತಹ ಮಗು. ಆದ್ದರಿಂದ ಇಂತಹ ಮಗುವನ್ನು ಇನ್ನು ಬಿಟ್ಟು ನಾನು ಕಾಡಿಗೆ ಯಾಕೆ ಹೋಗುವುದು ಅಂತ ಕೂತರೆ ನಮ್ಮ ಕಪಿಲನೇ ಹೇಳ್ತಾನೆ, ನೀನು ತಪಸ್ಸಿಗೆ ಹೊರಡ್ಬೋದಪ್ಪ ಅಂತ. ನೀನು ತಪಸ್ಸಿಗೆ ಹೊರಡೋದಕ್ಕೆ ತೊಂದರೆ ಇಲ್ಲ. ಅವ ಹೇಳ್ತಾನೆ, ದೇವರೇ ಮನೆಯಲ್ಲಿರುವಾಗ ನಾನು ಯಾಕೆ ತಪಸ್ಸಿಗೆ ಹೊರಡಬೇಕು? ಆವಾಗ ದೇವರು ಅವನಿಗೊಂದಿಷ್ಟು ಉಪದೇಶ ಮಾಡ್ತಾರೆ. ಕಪಿಲ ಅಪ್ಪನಿಗೆ ಉಪದೇಶ ಮಾಡ್ತಾನೆ. ಏನು ಅಂತೇಳಿದರೆ, ದೇವರನ್ನು ಕಾಣುವುದು ಎರಡು ಬಗೆ. ತನ್ನ ಮಾಯೆ ಅಂತೇಳಿದರೆ ಇಚ್ಛಾಶಕ್ತಿಯಿಂದ ದೇವರು ಮನುಷ್ಯನ ಚರ್ಮಚಕ್ಷುಸಿಗೆ ಕಾಣ್ತಾನೆ, ಅದಕ್ಕೆ ಪ್ರತ್ಯಕ್ಷವಾಗುವುದು ಅಂತ ಹೆಸರು. ಆದರೆ ದೇವರು ಪ್ರತ್ಯಕ್ಷನಾದರೆ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೆಸರಲ್ಲ. ಅಪರೋಕ್ಷ ಜ್ಞಾನ ಅಂತೇಳಿದರೆ ಒಳಗಿನಿಂದ ದೇವರನ್ನು ಕಾಣುವುದೇ ಹೊರತು ಹೊರಗಿನ ಚರ್ಮಚಕ್ಷುಸ್ಸಿಂದ ದೇವರನ್ನು ಕಾಣುವುದಲ್ಲ. ಈ ಚರ್ಮಚಕ್ಷುಸ್ಸಿಂದ ದೇವರನ್ನು ಭಗವಂತ ಶ್ರೀಕೃಷ್ಣನಾಗಿ ಆವಿರ್ಭವಿಸಿದ್ದಾನೆ. ಕೃಷ್ಣನನ್ನು ದುರ್ಯೋಧನ ದುಶ್ಯಾಸನರು ನೋಡಿದ್ದಾರೆ, ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು ಅಂತ ಹೇಳೋದು ನಾವು. ಅದನ್ನ ದೇವರನ್ನು ಹೊರಗಣ್ಣಿನಿಂದ ಕಾಣುವುದಷ್ಟೇ ಅಪರೋಕ್ಷ ಜ್ಞಾನ ಅಲ್ಲ. ಮತ್ತು ದೇವರು ಯಾಕೆ ಹೊರಗೆ ಕಾಣಿಸ್ತಾರೆ? ಹೊರಗೆ ಕಂಡಂತಹ ದೇವರನ್ನು ಒಳಗೆ ಧ್ಯಾನಿಸುವುದು ಸುಲಭವಾಗ್ತದೆ ಅನ್ನೋ ದೃಷ್ಟಿಯಿಂದ. ಅಥವಾ ದುಷ್ಟ ವ್ಯಕ್ತಿತ್ವಕ್ಕೆ ಹೊರಗೆ ದೇವರು ಕಂಡರೆ ದ್ವೇಷ ಮಾಡುವುದು ಸುಲಭ ಆಗ್ತದೆ. ಹಾಗಾದರೆ ಹೊರಗಿನ ದೃಷ್ಟಿಯಲ್ಲಿ ಕಾಣಿಸುವುದು ಯಾಕೆ ಅಂತೇಳಿದರೆ ಒಳಮುಖವಾಗಿ ಸಾಧನೆ ಮಾಡುವುದಕ್ಕೋಸ್ಕರ ಅದು ಯಾವ ಸಾಧನೆಗೆ ಯೋಗ್ಯನೋ ಅಂತಹ ಸಾಧನೆ ಮಾಡ್ತಾನೆ. ಆದ್ದರಿಂದ ಈಗ ನಿಮ್ಮ ಸಾಧನೆಗೋಸ್ಕರ ನಾನು ಕಂಡಿದ್ದೇನೆ, ಅದು ಒಳಗೆ ಕಾಣುವುದಕ್ಕೆ ನಿಮಗೆ ಇಲ್ಲಿ ನಿಮ್ಮ ದೇವಹೂತಿಯ ಜೊತೆಗೆ ಇದ್ದು ಸಾಧನೆ ಮಾಡುವುದು ಕಷ್ಟ ಆಗುವುದಾದರೆ ನೀವು ಹೊರಡ್ಬೋದು ಅಂತ ಹೇಳ್ತಾನೆ. ಆಗ ಕರ್ದಮ ಪ್ರಜಾಪತಿ ಈ ತನ್ನ ಮಗನಾದ ಕಪಿಲನಿಗೆ 4 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ 5ನೇ ಪ್ರದಕ್ಷಿಣೆ ಹಾಕಿ ಹೊರಡ್ತಾನಂತೆ. ಆ ಪ್ರದಕ್ಷಿಣೆ ಹಾಕುವುದು ಹೇಗೆ ದೇವರಿಗೆ ಅನ್ನೋದನ್ನು ಹೇಳ್ತಾರೆ. 4 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದಂತೆ, ಆಮೇಲೆ ಪ್ರದಕ್ಷಿಣೆಯಾಗಿಯೇ ಹೋದಂತೆ. ಹೋಗಿ ಉತ್ತರದ ಕಡೆಗೆ ಸಾಗಿದವ ತಾನು ಸಾಧನೆ ಮಾಡುವುದಕ್ಕೆ ಶುರು ಮಾಡಿದ. ಸಾಧನೆ ಮಾಡಿ ಅದೇ ಕಪಿಲನನ್ನು ಧ್ಯಾನ ಮಾಡಿಕೊಂಡು ತಾನು ಮೋಕ್ಷಕ್ಕೆ ಸಾಗಿದ ಕರ್ದಮ. ಇಲ್ಲಿ ಉಳಿದದ್ಯಾರು? ಒಂದು ವಿಮಾನದಲ್ಲಿ ದೇವಹೂತಿಯ ಜೊತೆಗೆ ಮಗನಾದಂತಹ ಕಪಿಲ. ಅಮ್ಮ ಮತ್ತು ಮಗ ಮಾತ್ರ ಉಳಿದಿದ್ದಾರೆ. ಕಪಿಲ ದಿವಸ ಬೆಳಗ್ಗೆ ಬರೋದು, ಸರೋವರದಲ್ಲಿ ಸ್ನಾನ ಮಾಡೋದು, ಅನುಷ್ಠಾನ ಮಾಡೋದು. ಅನುಷ್ಠಾನ ಮಾಡ್ತಾ ಇದ್ದರೆ ಇವಳು ಕೂಡ ವಿಮಾನ ಇಳಿದು ಬಂದ್ಲಂತೆ. ವಿಮಾನ ಅಂದರೆ ಅಂತಸ್ತಿನಿಂದ ಇಳಿದು ಬಂದು ಅಲ್ಲಿ ಎಷ್ಟು ಸರೋವರ ಇದ್ದರೂ ಕೂಡ ಅಷ್ಟು ಖುಷಿಯಾಗುವುದಿಲ್ಲ ಸ್ನಾನ ಮಾಡಲಿಕ್ಕೆ. ಈ ಕೆಳಗಿದ್ದ ಬಿಂದು ಸರೋವರದಲ್ಲಿ ಸ್ನಾನ ಮಾಡ್ತಾಳೆ. ಸ್ನಾನ ಮಾಡಿ ವಸ್ತ್ರವನ್ನು ಬದಲಿಸಿ ಶುದ್ಧವಾದ ಮಡಿಯನ್ನುಟ್ಟುಕೊಂಡು ಈತನ ಮುಂದೆ ಚಕ್ಕಳ ಮಕ್ಕಳ ಹಾಕಿಕೊಂಡು ಕೂತುಕೊಂಡು ಇವನು ಧ್ಯಾನ ಮಾಡ್ತಾ ಇದ್ದದ್ದರಿಂದ ಹೊರಗೆ ಬಂದ ಕೂಡಲೇ ತಾಯಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದರೆ ಇವಳು ಕೈ ಮುಗಿದುಕೊಂಡು, ಮಗನೇ, ನಾನು ಯೋಷ ಅಂದರೆ ಹೆಣ್ಣು ಮಗಳು, ಇವತ್ತು ಇಷ್ಟು ಕಾಲ ನಾನು ನನ್ನ ಪತಿಯ ಜೊತೆಗೆ ಸಂಸಾರ ಮಾಡಿದ್ದೇನೆ. ಎಷ್ಟು 100 ವರ್ಷಗಳು ಕಳೆದಿದ್ದಾವೆ ಗೊತ್ತಿಲ್ಲ. ಆದರೆ ಅಷ್ಟೂ ದಿವಸದಲ್ಲೂ ಅವರ ಮುಂದೆ ಹೋಗಿ ಮೋಕ್ಷಕ್ಕೆ ದಾರಿ ಯಾವುದು ಅಂತ ನಾನು ಕೇಳಲಿಲ್ಲ. ಯಾಕಂದರೆ ಸಂಸಾರದಲ್ಲಿ ಧರ್ಮ ಅರ್ಥ ಕಾಮಗಳ ಬಗ್ಗೆ ಒಟ್ಟಿಗಿರಿ ಅಂತ ಅಷ್ಟೇ ಹೇಳಿದ್ದು. ಅದನ್ನು ಧರ್ಮ ಅರ್ಥ ಕಾಮಗಳ ಬಗ್ಗೆ ಮಾತ್ರ ನಾನು ಅವರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೆ. ಇವತ್ತು ಯಾವ ಹೋಮ ಮಾಡೋಣ, ಏನು ಕಥೆ, ಪುರೋಹಿತರಿಗೆ ಎಷ್ಟು ದಕ್ಷಿಣೆ ಕೊಡುವುದು ಇತ್ಯಾದಿ, ಇದು ಧರ್ಮದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೆ. ಅಥವಾ ಮಕ್ಕಳಿಗೆ ಮದುವೆ ಮಾಡಿದ್ದೇವೆ, ಆಮೇಲೆ ಹತ್ತಿರದಲ್ಲಿ ದೀಪಾವಳಿ ಬಂದು ಉಡುಗೊರೆ ಏನು ಕೊಡುವುದು ಅಂತ, ಹೀಗೆ ಧರ್ಮದ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಆಮೇಲೆ ಅರ್ಥದ ಕಥೆ, ಹೇಗೆ ನಾಳೆಗೆ ಊಟಕ್ಕೆ ವಿಶೇಷ ಮಾಡುವುದೇನು, ಅದಕ್ಕೇನು ಇತ್ಯಾದಿ ಅರ್ಥದ ವಿಚಾರಗಳು ನಡೀತಾ ಇದ್ವು.
ಆಮೇಲೆ ಕಾಮನೆಯ ಬಗ್ಗೆ, ನನಗೇನಾದರೂ ಸುಖ ಸಾಮಗ್ರಿಯನ್ನು ತರುವುದರ ಬಗ್ಗೆ, ಮತ್ತೊಂದು ಮಂಚ ಮುರಿದೋಗಿದೆ ಹೊಸ ಮಂಚ ತರಿಸಬೇಕಲ್ಲ ಇತ್ಯಾದಿ ವಿಷಯಗಳ ಬಗ್ಗೆ ಮಾತುಕತೆ ಆಗ್ತಾ ಇರ್ತೇವೆ ಹೊರತು ಮೋಕ್ಷದ ಬಗ್ಗೆ ನನ್ನ ಪತಿಯ ಜೊತೆಗೆ ನಮ್ಮ ವಿಚಾರಧಾರೆ ನಡೀತಾ ಇರಲಿಲ್ಲ. ಈಗ ನನಗೆ ಮೋಕ್ಷದ ದಾರಿ ಬೇಕಾಗಿದೆ, ನೀನು ನನಗೆ ಉಪದೇಶ ಮಾಡೋದಕ್ಕೆ ಸಮರ್ಥ ಅನ್ನೋನು ನಿನ್ನ ಹೃದಯದಲ್ಲಿರ್ತಕ್ಕಂಥ ಶ್ರೀವತ್ಸ ಚಿಹ್ನೆ ನನಗೆ ಅಭಿವ್ಯಕ್ತಿಗೊಳಿಸ್ತಾ ಇದೆ. ಆದ್ದರಿಂದ ಹೆಣ್ಣಾದ ನಾನೂ ಕೂಡ ನಿನ್ನ ಅನುಗ್ರಹದಿಂದ ಅರ್ಥ ಮಾಡಿಕೊಳ್ಳಬೇಕು, ಅದಕ್ಕಾಗುವ ಹಾಗೆ ಹೇಳು ಅಂತ. ಅಂದರೆ ಈ ಮಾತಿನ ಅರ್ಥ ಏನು? ಹೆಣ್ಣು ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಅನ್ನೋ ಅಭಿಪ್ರಾಯ ಅಲ್ಲ. ವೈದಿಕವಾದ ವಿಚಾರಧಾರೆಗಳನ್ನು ಸ್ತ್ರೀಯರಿಗೆ ಗ್ರಾಹ್ಯವಾಗುವ ಹಾಗೆ ಒಂದು ನಿರೂಪಣೆ ಮಾಡು ಅಂತ, ಸಮಗ್ರ ಸ್ತ್ರೀಯರಿಗೆ ಬೇಕಾದ ಉಪದೇಶ ಕೊಡು ಅಂತ ಆಕೆ ಸರೋವರದ ತೀರದಲ್ಲಿ ಆತನನ್ನು ಪ್ರಶ್ನಿಸಿದರೆ ಆತ ಅಮ್ಮನಿಗೆ ಕೊಡ್ತಕ್ಕಂಥ ಉಪದೇಶ, ಅದಕ್ಕೆ ಕಪಿಲ ಗೀತೆ ಅಂತ ಹೆಸರು. ಸಮಯ 1 ನಿಮಿಷ ಉಳಿದಿದೆ, 1 ನಿಮಿಷದಲ್ಲಿ ಕಪಿಲ ಗೀತೆಯ ಉಪಸಂಹಾರ ಆಗ್ತದೆ. ಕಪಿಲ ಹೇಳಿದಂತಹ ಉಪದೇಶದ ಪರಮಸಾರ ಅದು. ಮೋಕ್ಷಕ್ಕೆ ದಾರಿ ಯಾವುದು ಅಂದರೆ ಮನಸ್ಸು. ನಾನು ಮೊನ್ನೆ ಹೇಳಿದ್ದೇನೆ ಇದನ್ನು, ಮನಸ್ಸೇ ಮೋಕ್ಷದ ದಾರಿ. ಚೇತಕಲ್ವಸ್ಯ ಬಂಧ. ಯಾವನ ಉಪದೇಶದ 1, 2, 3 ಶ್ಲೋಕ ಹೇಳ್ತೇನೆ, ಅದರಲ್ಲಿ ಸಾರ ಅಡಗಿಬಿಟ್ಟಿದೆ. ಅವನು ಮೊದಲು ಹೇಳುವುದು ಚೇತಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರಥಂ ವಾ ಪುಂಸಿ ಮುಕ್ತಯೇ. ಭಗವಂತನಲ್ಲಿ ರಥವಾದ ಮನಸ್ಸು ಮೋಕ್ಷಕ್ಕೆ ಹೇತು, ಪ್ರಾಕೃತವಾದ ಪ್ರಪಂಚದಲ್ಲಿ ಆಸಕ್ತವಾದ ಮನಸ್ಸು ಬಂಧನಕ್ಕೆ ಹೇತು. ಭಗವಂತನಲ್ಲಿ ಆಸಕ್ತವಾಗುವುದಕ್ಕೆ ಮನಸ್ಸಿಗೇನು ಮಾಡಬೇಕು? ಮನಸ್ಸಿಗೆ ಚಿಕಿತ್ಸೆ ಕೊಡಬೇಕು. ಮನಸ್ಸಿನ ಚಿಕಿತ್ಸೆ ಏನು? ಮನಸ್ಸಿನಲ್ಲಿರುವ ದೋಷಗಳನ್ನು ತೆಗೆಯುವುದು. ಎಲ್ಲ ಚಿಕಿತ್ಸೆಯ ಮೂಲ ಉದ್ದೇಶ ದೋಷಾಪನಯನ. ಶರೀರದಲ್ಲಿ ಕಫವಾತ ಪಿತ್ತಗಳಿಗೆ ತ್ರಿದೋಷ ಅಂತ ಹೆಸರು. ಈ ದೋಷದಲ್ಲಿ ಏನಾದರೂ ಪ್ರಕೋಪ ಉಂಟಾಯಿತು ಅಂತಾದರೆ ಆರೋಗ್ಯ ಕೆಡ್ತದೆ, ಆವಾಗ ಚಿಕಿತ್ಸೆ ಕೊಡಬೇಕಾಗ್ತದೆ. ಚಿಕಿತ್ಸೆ ಏನು ಮಾಡ್ತದೆ ಅಂದರೆ ಆ ದೋಷವನ್ನು ತೆಗೆದಾಕ್ತದೆ. ತ್ರಿದೋಷಾಪನಯನ ಅಂದರೆ ಮತ್ತೆ ದೋಷ ಸಾಮ್ಯವನ್ನು ಉಂಟು ಮಾಡ್ತದೆ, ಆರೋಗ್ಯ ಮತ್ತೆ ಸರಿಯಾಗ್ತದೆ. ಹಾಗಾದರೆ ಆರೋಗ್ಯ ಅಥವಾ ಶರೀರದಲ್ಲಿ ದುರ್ಮಾಂಸ ಸೇರಿತು ಅಂತಾದರೆ ಅನಾರೋಗ್ಯ ಅಂತ ಕರೀತಾರೆ. ಚಿಕಿತ್ಸೆ ಸುಶ್ರುತ ಹೇಳಿದ ಹಾಗೆ ಶರೀರದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು. ಅದಕ್ಕೆ ಶಸ್ತ್ರಗಳನ್ನು ಕೂಡ 72 ಶಸ್ತ್ರಗಳನ್ನು ಹೇಳಿದ್ದಾನೆ. ಆ ಶಸ್ತ್ರದ ಮೂಲಕ ಚಿಕಿತ್ಸೆ ಮಾಡುವುದಂದ್ರೇನು? ದೋಷದ ಅಪನಯನ. ಹಾಗಾಗಿ ಮನಸ್ಸಿಗೆ ಚಿಕಿತ್ಸೆ ಅಂತೇಳಿದರೆ ಮನಸ್ಸಿನಲ್ಲಿರುವ ಕಾಮಕ್ರೋಧಾದಿಗಳನ್ನು ತೆಗೆದುಹಾಕುವುದೇ ಮನೋಚಿಕಿತ್ಸೆ. ಯಾವಾಗ ಚಿಕಿತ್ಸಿತವಾದ ಮನಸ್ಸಿರ್ತದೆ ಅದು ಅದುಃಖಂ ಅಸುಖಂ ಶಿವಂ, ಅದು ಭಗವಂತನಲ್ಲಿ ಹೋಗಿ ನಿರ್ಮಲವಾಗಿ ನಿಂತು ಬಿಡ್ತದೆ. ಮನಸ್ಸಿನ ದೋಷಗಳನ್ನು ತೆಗೆಯುವ ಚಿಕಿತ್ಸೆಯ ಮೂಲ ವಿಧಾನ ಏನು ಅಂತ ಮತ್ತೆ ಪ್ರಶ್ನೆ. ಅದಕ್ಕೆ ಸಜ್ಜನರ ಸಂಘ ಮಾಡಬೇಕು. ಸತಾಂ ಸಂಘ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಸಜ್ಜನರ ಸಂಘದಿಂದಾಗಿ ಭಗವಂತನ ಕಥೆಗಳ ಶ್ರವಣ ಆಗ್ತದೆ. ಶ್ರವಣ ಎಂಬುದು ಮನಸ್ಸಿನಲ್ಲಿದ್ದ ದೋಷಗಳನ್ನು ಮೆಲ್ಲನೆ ಕೀಳುವುದಕ್ಕೆ ಪ್ರಾರಂಭ ಆಗ್ತದೆ. ಆಗ ಹೊರಗಿನ ದೋಷಗಳೆಲ್ಲ ಹೋಗ್ತವೆ, ಆದರೆ ಮನಸ್ಸಿನ ಒಳಗೆ ಮತ್ತೆ ದೋಷಗಳು ಉಳಿತಾವೆ. ಅದಕ್ಕೋಸ್ಕರ ಮನನ ಮಾಡಬೇಕು. ಮನನದಿಂದಾಗಿ ಒಳದೋಷಗಳು ಕೂಡ ಹೋಗ್ತವೆ, ಆದರೆ ಮತ್ತೆ ದೋಷಗಳು ಅಂಟುವ ಸಾಧ್ಯತೆಗಳಿರ್ತವೆ. ಅದಕ್ಕೋಸ್ಕರ ಧ್ಯಾನ ಮಾಡಬೇಕು. ದೇವರ ಧ್ಯಾನ ಮಾಡುವುದಕ್ಕೆ ಏನು ಸಾಧನ? ಅದಕ್ಕೆ 30 ಧರ್ಮಗಳನ್ನು ಹೇಳ್ತಾನೆ ಕಪಿಲ. ಅದಕ್ಕೆ 30 ವೈಷ್ಣವ ಧರ್ಮ ಅಂತ ಹೆಸರು, ಯೋಗ ಧರ್ಮ ಅಂತ ಹೆಸರು. ಯೋಗಶಾಸ್ತ್ರ ಸುರಾಯಿತು. ಅವ ಹೇಳ್ತಾನೆ ಯೋಗಸ್ಯ ಲಕ್ಷಣಂ ವಕ್ಷ್ಯೆ ಸಬೀಜಸ್ಯ ನೃಪಾತ್ಮಜೇ. ಯೋಗ ಲಕ್ಷಣವನ್ನು ಹೇಳ್ತೇನೆ ಅಂತ ಯೋಗದ ಲಕ್ಷಣ ಹೇಳ್ತಾನೆ. ಯೋಗದ ಲಕ್ಷಣದಲ್ಲಿ ಮೊದಲನೇದ್ದೇನು ಅಂತೇಳಿದರೆ ಸ್ವಧರ್ಮಾಚರಣಂ ಭಶಕ್ತಿಯ ಪರಧರ್ಮ ವಿವರ್ಜನಂ. ಮೊದಲು ಸ್ವಧರ್ಮವನ್ನು ತಾವು ಅನುಷ್ಠಾನ ಮಾಡಬೇಕು. ಅದು ಎಷ್ಟು ಮಾಡಬೇಕು ಅಂದರೆ ಶಕ್ತಿಯನುಗುಣವಾಗಿ ಮಾಡಬೇಕು. ಶಕ್ತಿ ಮೀರಿ ಭೀಷ್ಮ ಪಂಚಕ ಅಂತ ಮಾಡಿ ಕೊನೆಗೆ 4ನೇ ದಿವಸ ಆಸ್ಪತ್ರೆಯಲ್ಲಿ ಇರಬಾರ್ದು. ಅವರ ಶಕ್ತಿ ಸ್ವಧರ್ಮಾಚರಣಂ ಶಕ್ತಿಯ, ಶಕ್ತಿಗೆ ಅನುಗುಣವಾಗಿ ಧರ್ಮಾಚರಣೆ. ಹಾಗೆಂತೇಳಿ ಏಕಾದಶಿಯು ಕಷ್ಟ ಆಗ್ತದೆ ಅಂತ ಕೂತ್ಕೊಳ್ಬಾರ್ದು. ಕಪಿಲ ಹೇಳಿದ್ದಾನೆ ಶಕ್ತಿ ಅನುಗುಣವಾಗಿ ಅಂತೆ, ಆದ್ದರಿಂದ ಏಕಾದಶಿ ಮಧ್ಯಾಹ್ನ ತನಕ ಮಾಡುವುದು ಶಕ್ತಿ ಅಷ್ಟೇ ಅಂತ ಹಾಗೆ ಕೂತ್ಕೊಳ್ಬಾರ್ದು. ಮನುಷ್ಯನಿಗೆ 36 ಗಂಟೆ ಉಪವಾಸ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಅದು ಮನುಷ್ಯನೇ ಅಲ್ಲ. ಮನುಷ್ಯನ ಶರೀರವನ್ನು ದೇವರು ಆ ರೀತಿಯೇ ನಿರ್ಮಾಣ ಮಾಡಿದ್ದಾನೆ. 36 ಗಂಟೆಗಿಂತ ಹೆಚ್ಚು ಉಪವಾಸ ಕೆಲವೊಮ್ಮೆ ಮಾಡ್ಬೋದು ಅಷ್ಟೇ, ನಿತ್ಯ ಮಾಡುವುದಕ್ಕೆ ಈ ಶರೀರ ಯೋಗ್ಯವಲ್ಲ ಅಂತ. ಆ ಕ್ರಮದಲ್ಲಿ ಉಪವಾಸದ ವಿಧಾನ ಆಯುರ್ವೇದವೂ ಹೇಳ್ತದೆ. 36 ಗಂಟೆ ಉಪವಾಸ ಮಾಡಿದರೆ ಶರೀರ ಒಂದು ಬಾರಿ ಶುದ್ಧವಾಗ್ತದೆ ಅಂತ. ಆ ಶುದ್ಧತೆಗೋಸ್ಕರ ಏಕಾದಶಿಯಾದಿ ಉಪವಾಸಗಳ ವಿಧಾನಗಳಿದ್ದಾವೆ ಭಗವತ್ ಪ್ರೀತಿಗೋಸ್ಕರ. ಅಂತಹ ವಿಧಾನಗಳಲ್ಲಿ ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನಂ. ಬೇರೆ ಯಾರದ್ದೋ ಧರ್ಮವನ್ನು ನಾವು ಧರ್ಮ ಅಂತ ಅಂದ್ಕೊಂಡು ಅನುಷ್ಠಾನ ಮಾಡುವುದಲ್ಲ. ಏನು ಸ್ತ್ರೀಯರು ಕೂಡ ಪಿಂಡ ಪ್ರದಾನ ಮಾಡ್ತಾರೆ ಅಂತ ಕೆಲವು ಕಡೆಗೆ ಧರ್ಮ, ಹಾಗೆ ಅಂತೇಳಿ ನಮ್ಮ ಧರ್ಮ ಅಲ್ಲ ನಾನು ಕೂಡ ಮಾಡಿಬಿಡ್ತೇನೆ, ಅದೇನು ಕ್ಷೇತ್ರದಲ್ಲಿ ನಡೀತದೆ? ಹಾಗಿಲ್ಲ. ಅವರವರ ಧರ್ಮ ಏನಿದೆ, ಅವರವರ ಹಿರಿಯರು ನಡೆಸಿಕೊಂಡಂತಹ ಧರ್ಮಗಳು ಅದು ಅವರ ಸ್ವಧರ್ಮ. ಅದು ಬಿಟ್ಟು ವಿಧರ್ಮವನ್ನು ಅವನು ಅನುಷ್ಠಾನ ಮಾಡುವ ಹಾಗಿಲ್ಲ. ವಿಧರ್ಮಾಚ ನಿವರ್ತನ.
ದೈವಲಬ್ಧೇನ ಸಂತೋಷ, ತೃಪ್ತಿಯಿಂದ ಇರತಕ್ಕಂಥ, ದೇವರು ಕೊಟ್ಟದ್ದು ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವ ಸ್ಥಿತಿಯಲ್ಲಿ ಇರತಕ್ಕಂಥದ್ದು. ವಿವಿಕ್ತ ಕ್ಷೇತ್ರ ಸೇವನಂ, ಆಗಾಗ ಬೇರೆ ಬೇರೆ ದೈವೀ ಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿ ಅಲ್ಲಿದ್ದ ದೇವರ ದರ್ಶನ ಮಾಡಿ ಕೈ ಮುಗಿದು ಬರತಕ್ಕಂಥ ವಿಧಾನ ವಿವಿಕ್ತ ಕ್ಷೇತ್ರ ಸೇವನ, ಕ್ಷೇತ್ರಯಾತ್ರೆ ಮಾಡ್ತಕ್ಕಂಥ ವಿಧಾನಗಳು. ಪ್ರಾಣಾಯಾಮ ಶನಿ ಮಿತ ಮೇಧ್ಯಾಶನಂ, ಮಿತವಾಗಿ ದೇವರಿಗೆ ನೈವೇದ್ಯ ಮಾಡಿದ್ದನ್ನು ಅಶನ ಮಾಡ್ತಕ್ಕಂಥದ್ದು. ಮಿತ ಮೇಧ್ಯಾಶನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ. ಪ್ರಾಣಾಯಾಮ ಶನಿ ಧಾರಣಾಚ ತಥೈವ ಸ್ಯಾತ್, ಧಾರಣೆ ದಿನನಿತ್ಯ ಒಂದು 5 ನಿಮಿಷ ದೇವರನ್ನು ಧ್ಯಾನ ಮಾಡುವುದು, ಆಮೇಲೆ ಬೇಕಾದರೆ ಮನೆ ಕೆಲಸ ಸ್ವಲ್ಪ ಮಾಡುವುದು, ಆಯಿತು ಅಂತಾದರೆ ಮತ್ತೆ ಕೂತ್ಕೊಂಡು ಧ್ಯಾನ ಮಾಡುವುದು. ಇದಕ್ಕೆ ಧಾರಣ ಅಂತ ಹೆಸರು. ಅದು ಖಂಡಸ್ಮೃತಿರ್ ಧಾರಣ ಸ್ಯಾತ್, ತುಂಡು ತುಂಡಾಗಿ ದೇವರನ್ನು ಧ್ಯಾನ ಮಾಡುವುದು. ಪುರುಸೊತ್ತಾದಾಗ ಒಂದು ಅರ್ಧ ಗಂಟೆ ಶಾಂತವಾಗಿ ದೇವರ ಧ್ಯಾನ ಮಾಡುವುದು, ಇದಕ್ಕೆ ಧ್ಯಾನ ಅಂತ ಹೆಸರು. ಹೀಗೆ ಧ್ಯಾನ, ಧಾರಣ, ಕೊನೆಗೆ ಸಮಾಧಿ. ಸಮಾಧಾನಂ ತಥಾತ್ಮನಃ, 30ನೆದ್ದದು ಸಮಾಧಾನ. ಅಂದರೆ ಭಗವಂತವನ್ನು ಹೊರಗಿನಿಂದ ಇನ್ನೊಬ್ಬರು ಬಂದು ಮೈ ಅಲುಗಾಡಿಸಿದರೂ ಗೊತ್ತಾಗದೇ ಇರುವ ಹಾಗೆ ಧ್ಯಾನ ಮಾಡುವುದು, ಅದಕ್ಕೆ ಸಮಾಧಿ ಅಂತ ಹೆಸರು. ಉಪನ್ಯಾಸ ಮುಗಿದ ಮೇಲೆಯೂ ಕೂಡ ಹೇಳಲಿಕ್ಕಿಲ್ಲ. ಆಮೇಲೆ ಅದಿದ್ದೇ ಅಲ್ಲ, ಸಮಾಧಿ ಸ್ಥಿತಿಯಲ್ಲಿ ಹಾಕಿ ಕೂತ್ಕೊಂಡು ಆಮೇಲೆ ಪಕ್ಕದಲ್ಲಿ ಕಾಯ್ತಾ ಇರ್ತಾರೆ, ಚಾಪೆ ನಮ್ಮದು ಅಂತೇಳಿ ಅವರು ಕಾಯ್ತಾ ಇರ್ತಾರೆ, ಅದು ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಅಂಥದ್ದು ಸಮಾಧಿ ಸ್ಥಿತಿ ಅಂತ ಅದನ್ನು ಕರೀತಾರೆ. ಈ 30 ಧರ್ಮಗಳನ್ನು ನಿರೂಪಣೆ ಮಾಡಿ ಆಗ ಈಕೆ ಕೇಳ್ತಾಳೆ, ಧ್ಯಾನ ಮಾಡಬೇಕು ಅಂತ ಹೇಳಿದೆಯಲ್ವ ಭಗವಂತ, ಧ್ಯಾನ ಮಾಡುವ ಕ್ರಮ ಹೇಗೆ? ದೇವರನ್ನು ಯಾವ ರೂಪದಿಂದ ಧ್ಯಾನಿಸಬೇಕು? ನನಗೆ ನೀನೇ ಕಾಣಿಸ್ತಿ, ಕಣ್ಣು ಮುಚ್ಚಿದರೆ ಮಗನೇ ಕಾಣಿಸೋದು. ಮಗನ ಧ್ಯಾನ ಆಗ್ತದ? ಧ್ಯಾನ ನನ್ನ ಗಂಡನಿಗೆ ನೀನು ಹೇಳುವಾಗ ಅದಲ್ಲ, ಒಳಗೆ ಕಾಣಬೇಕು ಅಂತ ಹೇಳಿದ್ಯಲ್ವ, ಅದೇನು ಅಂತ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ ಯಚ್ಛೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ಯತಿ ಧೃತೇನ ಶಿವೋಭೂತ್ ಧ್ಯಾತುರ್ಮನಶ್ಶಮಲಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಅಮ್ಮ ದೇವರ ಸುಂದರವಾದ ರೂಪವನ್ನು ಧ್ಯಾನಿಸಬೇಕು. ಇವಳು ಹೇಳ್ತಾಳೆ, ಸುಂದರವಾದ ರೂಪ ಹೀಗೆ ಯೋಚಿಸಿದರೆ ನೆನಪಾಗ್ತದೆ, ಆದರೆ ಆ ಸುಂದರವಾದ ಮೂಗು ನೆನಪಾದಾಗ ಕಣ್ಣು ಮರೆತು ಹೋಗ್ತದೆ ಅಂತ ಹೇಳ್ತಾಳೆ. ಈ ಕಡೆಯಿಂದ ಶಂಖವನ್ನು ನೆನಪು ಮಾಡಿಕೊಂಡ್ರೆ ಚಕ್ರ ಮರೆತು ಹೋಗ್ತದೆ. ಒಟ್ಟಂದದಲ್ಲಿ ದೇವರ ಧ್ಯಾನ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಇವು ಹೇಳ್ತಾನೆ, ಸರ್ವಂ ಸ್ಮರ್ತುಂ ಅಶಕ್ತಶ್ಚೇತ್ ಏಕಾಂಗಂ ಚಿಂತಯೇದ್ ಬುಧಃ. ಇಡೀ ದೇವರ ರೂಪವನ್ನು ಧ್ಯಾನ ಮಾಡಲಿಕ್ಕೆ ಶಕ್ತಿ ಆಗಲಿಲ್ಲ ಅಂದರೆ ಬರೀ ಕೈ ಧ್ಯಾನಿಸಮ್ಮ ಸಾಕು, ಬರೀ ಪಾದವನ್ನು ಧ್ಯಾನಿಸು. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ, ಆ ಪಾದಾರವಿಂದ ಹಾಗಿದೆ ಅಂತ ಧ್ಯಾನಿಸು. ಗಂಗೆಯನ್ನು ಲೋಕಕ್ಕೆ ಕೊಟ್ಟಂತಹ ಕಾಲು, ಆಗ ಕಾಲನ್ನು ನೀನು ಹೃದಯದಲ್ಲಿ ಧ್ಯಾನಿಸಿದಾಗ ಹೃದಯದ ಕತ್ತಲೆಯೆಲ್ಲ ನುಚ್ಚು ನೂರಾಗಿ ಹೋಯಿತು ಅಂತ ಧ್ಯಾನ ಮಾಡು. ಪಾದವನ್ನು ಧ್ಯಾನಿಸಿದ ಮೇಲೆ ಜಾನುದ್ವಯಂ, ಆಮೇಲೆ ಭುಜಂಗ ಪತಂಗ ಭುಜಯೋ ಉಪರಿ ಶೋಭಮಾನವು ಓಜೋ ನಿಧಿ ಸ್ವತಸಿಕಾ ಕುಸುಮಾವಭಾಸವು. ಗರುಡನ ಮೇಲೇರಿದಂತಹ ಆತನ ಮಧ್ಯಭಾಗ, ಉದರದಲ್ಲಿ ಲಕ್ಷ್ಮೀ ಚಿಹ್ನೆ, ಹೃದಯದಲ್ಲಿ ಮತ್ತೆ ಶ್ರೀವತ್ಸ ಚಿಹ್ನೆ. ಈ ಕಡೆಯಿಂದ ಬಾಹೂಂಶ್ಚ ಮಂದರಗಿರೇ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್ ಸಂಚಿಂತಯೇದ್ ದಶಶತಾರಮಸಖ್ಯ ತೇಜ ಶಂಖಂಚ ತತ್ಕರ ಸರೋರುಹ ರಾಜಹಂಸಂ. ಅವನ ಕರೋರುಹ ಕರ ಅಂತಕ್ಕಂತಹ ಪದ್ಮದ ಮಧ್ಯದಲ್ಲಿರುವ ರಾಜಹಂಸದ ಹಾಗಿರ್ತಕ್ಕಂಥ ಶಂಖವನ್ನು, ಎಡಗೈಯಲ್ಲಿರ್ತಕ್ಕಂತಹ 1000 ಕಚ್ಚುಗಳುಳ್ಳಂತಹ ಲೋಕವನ್ನು ಬೆಳಗತಕ್ಕಂತಹ ಸುದರ್ಶನ ಚಕ್ರವನ್ನು, ಕೆಳಗಿರ್ತ ಕೌಮೋದಕೀಂ ಭಗವತೋ ದಯಿತಾಂ ಸ್ಮರೇತ ದಿಗ್ಧಾಂ ಅರಾತಿ ಭಟಶೋಣಿತ ಕರ್ದಮೇನ. ಈ ಕಡೆಯಿಂದ ಕೌಮೋದಕಿ ಎಂಬ ಲೋಕರಕ್ಷಕವಾದ ಗದೆಯನ್ನು, ಲೋಕಕ್ಕೆಲ್ಲ ಪ್ರೀತಿ, ಅನುರಾಗ, ಭಕ್ತಿ ಇದರ ಪಾಠವನ್ನು ಹೇಳತಕ್ಕಂಥ ಭಗವಂತನ ಕೈಯಲ್ಲಿರ್ತಕ್ಕಂಥ ಕಮಲವನ್ನು, ಈ 4 ಆಯುಧಗಳಿಂದ ಭೂಷಿತನಾದ ಭಗವಂತನನ್ನು ಧ್ಯಾನ ಮಾಡಬೇಕು. ಕೊನೆಗೆ ಶಿರಸ್ಸು, ಹಲ್ಲು ಎಲ್ಲವನ್ನು ಧ್ಯಾನ ಮಾಡುವ ಬಗೆ ಹೇಳಿ ಪಾದದಿಂದ ಶಿರದ ತನಕ ದೇವರ ಧ್ಯಾನ ಮಾಡ್ತಾ ಬೇರೆದ್ದನ್ನು ಯೋಚನೆ ಮಾಡಬಾರ್ದು. ಇದು ಧ್ಯಾನದ ಕ್ರಮ ಅಂತ. ಒಂದೊಂದನ್ನು ಸ್ಮರಿಸಿಕೊಂಡು ಕೊನೆಗೆ ಶಕ್ತಿ ಆದರೆ 2 ಸೇರಿಸಿ ಸ್ಮರಣೆ ಮಾಡು. ಕೊನೆಗೆ ಸಮಗ್ರ ಧ್ಯಾನದಲ್ಲಿ ನಿನಗೆ ಶಕ್ತಿ ಬರ್ತದೆ. ಅದಕ್ಕೆ ಸಮಾಧಿ ಅಂತ ಹೆಸರು ಅಂತ ಹೇಳಿದರೆ, ಇವಳು ಆಮೇಲೆ ಮಗನೇ ಅದನ್ನು ಹೇಳು, ಮಗನೇ ಇದು ಅರ್ಥ ಆಗಲಿಲ್ಲ ಅಂತ ಒಂದು 5-6 ಬಾರಿ ಕೇಳ್ತಾಳೆ. ಇವನಿಗೆ ಮಗನೇ ಅಂತ ಹೇಳಿದ ಕೂಡಲೇ ಇವನಿಗೆ ಏನು ಅರ್ಥ ಆಗ್ತಿತ್ತು ಅಂದರೆ ಇವಳಿಗೆ ಅರ್ಥ ಆಗಲಿಲ್ಲ ಅಂತ ಅರ್ಥ ಆಗ್ತಿತ್ತು. ಕೊನೆಗೆ ಗರ್ಭದಲ್ಲಿ ಏನು ಕಷ್ಟ, ಮರಣದಲ್ಲಿ ಏನು ಕಷ್ಟ, ವೈರಾಗ್ಯಕ್ಕೆ ಬೇಕಾದ ವಿಷಯ ಎಲ್ಲ ಕಪಿಲ ಹೇಳ್ತಾನೆ. ಹೇಳಿದ ಮೇಲೆ ದೇವರೇ ಅಂತ ಹೇಳ್ತಾಳೆ. ಆವಾಗ ಇವನಿಗೆ ಗೊತ್ತಾಯಿತು, ಇವಳಿಗೆ ಅರ್ಥ ಆಗಿದೆ. ಅಮ್ಮ ಮಗ ಅನ್ನುವ ಸ್ಥಿತಿಯಿಂದ ಎತ್ತರಕ್ಕೆ ಏಳಿದ್ದಾಳೆ, ಅಭಿಮಾನವನ್ನು ಬಿಟ್ಟು ಮೇಲಕ್ಕೇರಿದ್ದಾಳೆ. ಅವಳಿಗೆ ಅಮ್ಮ ನೀನೀಗ
ಸಿದ್ಧಿಯನ್ನು ಪಡೆದಿದ್ದಿ. ಆದ್ದರಿಂದ ಸಾಧನೆ ಮಾಡು. ನಾನು ನನ್ನ ತಂದೆ ಸಾಗಿದ ಜಾಗದಲ್ಲಿ ಅನೇಕ ಶಿಷ್ಯರು ಕಾಯ್ತಾ ಇದ್ದಾರೆ ನನ್ನಿಂದ ಉಪದೇಶ ಪಡೆಯುವುದಕ್ಕೆ. ನಿನಗೇನು ಉಪದೇಶವನ್ನು ಕೊಟ್ಟೆ ಅದನ್ನು ಲೋಕದಲ್ಲಿ ಪಸರಿಸುವುದಕ್ಕೋಸ್ಕರ ನಾನು ಕೆಲವರಿಗೆ ಉಪದೇಶಿಸಬೇಕಾಗಿದೆ. ಸಾಂಖ್ಯಯೋಗಗಳನ್ನು ಉಪದೇಶಿಸುವುದಕ್ಕೋಸ್ಕರ ನಾನು ಉತ್ತರದ ಕಡೆಗೆ ಹೋಗ್ತೇನೆ ಅಂತ ಹೇಳಿ ಆಗಾಗಲೇ ಬಂದು ಸೇರಿದಂತಹ ಆಸುರಿ ಮೊದಲಾದ ಶಿಷ್ಯರ ಜೊತೆಗೆ ತಾನು ಉತ್ತರದ ಕಡೆಗೆ ಹೊರಟ್ರೆ, ಈ ತಾಯಿ ಒಬ್ಬಳೇ ಆ ತೀರದಲ್ಲಿ ಕೂತುಕೊಂಡು ಕಪಿಲ ಹೇಳಿದ ಧ್ಯಾನ ಯೋಗ ಏನಿದೆ ಆ ಯೋಗ ಸಾಧನೆ ಮಾಡಿಕೊಂಡು ಹೃದಯದಲ್ಲಿ ಅವನು ಹೇಳಿದ ರೂಪವನ್ನೇ ಕಪಿಲ ರೂಪದಲ್ಲಿ ಧ್ಯಾನ ಮಾಡ್ತಾ ತಾನು ಉತ್ತರಕ್ಕೆ ಮುಖ ಮಾಡಿಕೊಂಡು ಧ್ಯಾನ ಮಾಡ್ತಾ ಇದ್ದಾಳೆ. ಧ್ಯಾನ ಮಾಡ್ತಾ ತನ್ನ ಶರೀರದಲ್ಲಿ ಅವನು ಹೇಳಿದ ಯೋಗ ಮಾರ್ಗದಿಂದಾಗಿ ಶರೀರದಲ್ಲಿ ಲಯ ಚಿಂತನೆ ಮಾಡ್ತಾಳೆ. ಹಾಗೆ ಚಿಂತನೆ ಮಾಡ್ತಾ ಮಾಡ್ತಾ ತನ್ನ ಆತ್ಮಶಕ್ತಿಯನ್ನು ಹೃದಯದಲ್ಲಿ ಕೇಂದ್ರೀಕರಣ ಮಾಡಿ ಜಲಚಿಂತನೆ ಮಾಡ್ತಾಳೆ. ಜಲಚಿಂತನೆ ಮಾಡಿ ತಾನು ನೀರಾಗಿ ಬಿಡ್ತಾಳಂತೆ. ಶರೀರ ಕಳೆದುಕೊಂಡು ನೀರಾಗ್ತಾಳೆ. ಅದೇ ಸರಸ್ವತಿ. ಹರಿದು ಬಂದಂತಹ ಸರಸ್ವತಿಯ ಜೊತೆಗೆ ನೀರಾಗಿ ಬಿಡ್ತಾಳೆ. ಹೀಗೆ ತಾಯಿ ಸಿದ್ಧಿಯನ್ನು ಪಡೆದ ಆ ಜಾಗಕ್ಕೆ ಸಿದ್ಧಪದ ಅಂತ ಇತ್ತು. ತತಃ ಸಿದ್ಧಪದಂ ನಾಮ. ಅದನ್ನು ಸಿದ್ಧಪುರ ಅಲ್ಲೋ ಸಿದ್ಧಪುರ ಅಂತ ಹೇಳ್ತಾರೆ. ಸಿದ್ಧಪದ, ಪದ ಅಂದರೆ ಸ್ಥಾನ, ಸಿದ್ಧ ಅಂದರೆ ಸಿದ್ಧಿಯನ್ನು ಪಡೆದದ್ದು. ಸಿದ್ಧಿಯನ್ನು ಪಡೆದ ಸ್ಥಾನ ಅಂತ ಈ ಜಾಗಕ್ಕೆ ಹೆಸರಾಗ್ತದೆ. ಭಗವಂತನ ಅಮೃತಾಂಶು ಅಲ್ಲಿ ಬಿದ್ದ ಕಾರಣದಿಂದ ಅದಕ್ಕೆ ಬಿಂದು ಸರೋವರ ಅಂತ ಹೆಸರಾಗಿದೆ. ಹೀಗೆ ಬಿಂದು ಸರೋವರದ ತೀರ ಸಿದ್ಧಪದ ಅಂತ ಕರೆಸಿಕೊಂಡದ್ದು ಒಬ್ಬ ಮಗ ಅಮ್ಮನಿಗೆ ಉಪದೇಶ ಮಾಡಿ ಅಮ್ಮನನ್ನು ಮೋಕ್ಷಕ್ಕೆ ಕಳಿಸಿದ ತಾಣ ಅದು. ಆಮೇಲೆ ನಾವು ನೋಡ್ತಾ ಹೋದರೆ ಮಹಾಭಾರತದಲ್ಲಿ ಪರಶುರಾಮಾಚಾರ್ಯರು ಇಲ್ಲಿ ಬಂದು ಸಾಧನೆ ಮಾಡಿದ ವಿಷಯಗಳುಂಟು. ಅಮ್ಮನಿಗೆ ಶ್ರಾದ್ದ ಹಾಕಿದ ವಿಷಯ ಉಂಟು. ಅಲ್ಲಿ ನೋಡಿದ ಕೂಡಲೇ ನೆನಪಾಗಿದೆ. ಪರಶುರಾಮಾಚಾರ್ಯರು ತಂದೆಯಾದ ರೇಣುಕಾದೇವಿಯನ್ನು ಕುರಿತು ತಾನು ಇಲ್ಲಿ ಶ್ರಾದ್ದಾದಿ ವಿಧಾನಗಳನ್ನು ನಡೆಸಿದ್ದಾರೆ. ಅಲ್ಲಿ ರೇಣುಕೆಗೆ ಅಂತ ಮಾತ್ರ ಇಲ್ಲ, ತಂದೆಯಾದಂತಹ ಜಮದಗ್ನಿಯನ್ನು ಕುರಿತು ಕೂಡ ಶ್ರಾದ್ದ ವಿಧಾನ. ಯಾಕಂದರೆ ತಂದೆಗೆ ದುರ್ಮರಣ ಆಗ್ತದೆ. ತಲೆ ಕತ್ತರಿಸಿಕೊಂಡು ಹೋಗಿ ಕೆಂಗೇರಿಯ ನದಿಯಲ್ಲಿ ಹೋಗಿ ಮುಳುಗಿಸಿಡ್ತಾರೆ. ಯಾರು ಕಾರ್ತವೀರ್ಯಾರ್ಜುನ ತಮ್ಮಂದಿರು ಎಲ್ಲ ಸೇರಿ ಮಾಡಿದಂತಹ ಅಪಚಾರಗಳು. ಊರಿನ ಎಲ್ಲ ಕೆಸರು ಸಾಗುವ ಜಾಗದಲ್ಲಿ ಅವನ ತಲೆಯನ್ನು ಮುಳುಗಿಸಿಡ್ತಾರಂತೆ. ಅದಕ್ಕೋಸ್ಕರ ಪರಶುರಾಮ ಅಷ್ಟು ಸಿಟ್ಟು ಮಾಡಿ ಕ್ಷತ್ರಿಯರನ್ನು ಸಂಹಾರ ಮಾಡುವ ಸಮಾಪ್ತ ಕೆಲಸವನ್ನು ಮಾಡಿದ್ದಾನೆ. ಪರಶುರಾಮ ದೇವರ ಆಗಮನ ಆಗಿರತಕ್ಕಂತಹ ಪರಿಶುದ್ಧವಾದ ತಾಣ. ಈ ತಾಣದಲ್ಲಿ ನಾವೆಲ್ಲ ಬಂದು ಒಂದು ಅಮ್ಮನನ್ನು ಸ್ಮರಿಸಿಕೊಂಡು ಅಮ್ಮನಿಗೆ ಎಷ್ಟು ತೊಂದರೆ ಕೊಟ್ಟಿರ್ತೇವೆ. ಗರ್ಭದಲ್ಲೇ ಓದಿಲಿಕ್ಕೆ ಶುರು ಮಾಡಿರ್ತೇವೆ. ಅದೆಲ್ಲ ಹೇಳುವ ಒಂದು 16 ಶ್ಲೋಕಗಳುಂಟು. ಅದು ಹೇಳಿ ಮಾತೃಷೋಡಶಿ ಅಂತ ಮಾಡುವಂತಹ ವಿಧಾನ. ಆ ಅಮ್ಮನನ್ನು ನೆನೆಸಿಕೊಂಡ್ರೆ ಸಾಕು. ಈ ಜಾಗದಲ್ಲಿ ಅಮ್ಮ ಮತ್ತು ಮಗ ಕಪಿಲ ಮತ್ತು ದೇವಹೂತಿಯನ್ನು ನಾವು ಇಲ್ಲಿ ಒಂದು ಸಲ ಅನುಸಂಧಾನ ಮಾಡಿದರೆ ಸಾಕು. ನಮ್ಮ ತಾಯಿಗೆ ಋಣ ವಿಮೋಚನೆ ಆಗ್ತದೆ. ಅಮ್ಮನ ಋಣವನ್ನು ನಾವು ವಿಮೋಚನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಯತ್ನ, ಆ ಪ್ರಯತ್ನದಲ್ಲಿ ಭಗವಂತ ಪ್ರೀತನಾಗ್ತಾನೆ. ಅದರಿಂದ ಅನುಗ್ರಹೋನ್ಮುಖವಾಗಿ ನಮಗೆ ಮುಂದಕ್ಕೆ ಆ ತಾಯಿಯ ಋಣದಿಂದಾಗಿ, ತಾಯಿಯ ಋಣವನ್ನು ಹಾಗೇ ಉಳಿಸಿಕೊಂಡ್ರೆ ಸಮಸ್ಯೆ ಏನು ಅಂತೇಳಿದರೆ, ನಾವು ನಮ್ಮ ಮಕ್ಕಳನ್ನು ನೋಡ್ತಾ ಇದ್ದ ಹಾಗೇ ಮಕ್ಕಳಿಗೆ ಏನೋ ರೋಗ ರುಜಿನಗಳು ಸಮಸ್ಯೆಗಳು, ಆಮೇಲೆ ಮಧ್ಯದಲ್ಲಿ ಪುತ್ರ ವಿಯೋಗ ಇಂಥ ದೋಷಗಳೆಲ್ಲ ಕಾಣಿಸಿಕೊಳ್ಳುವುದಕ್ಕೆ ಮಾತೃ ಋಣವನ್ನು ಉಳಿಸಿಕೊಂಡದ್ದು ಕಾರಣವಾಗ್ತದೆ. ಋಣ ವಿಮೋಚನೆಗೆ ಅಲ್ಪ ಕೆಲಸವನ್ನು ಮಾಡದೇ ಇದ್ದದ್ದು ಕಾರಣ ಆಗ್ತದೆ. ಮೊದಲ ಮಾತೃ ವಿಮೋಚನೆ ಅಂದರೆ ತಾಯಿಯನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ನೋಡಿಕೊಳ್ಳುವಂಥದ್ದು. ಜೀವತೋರ್ ವಾಕ್ಯಕರಣಾತ್ ಅಂತ. ಅದು ಅದರ ನಂತರದಲ್ಲಿ ತಾಯಿಯನ್ನು ಉದ್ದೇಶಿಸಿ ಅವರ ದಿವಸದಲ್ಲಿ ಯಥಾಶಕ್ತಿ ದಾನ ದಕ್ಷಿಣೆ ಬಡಬಗ್ಗರಿಗಿರ್ಬೋದು ಬ್ರಾಹ್ಮಣರಿಗೆ ಆಗಬಹುದು ಕೊಡತಕ್ಕಂಥದ್ದು. ಅಂತಹ ಕ್ಷೇತ್ರದಲ್ಲಿ ಇಂತಹ ವಿಧಾನ ನಡೆಸುವಂಥದ್ದು. ಇಲ್ಲಿ ಸ್ನಾನ ಮಾಡಿ ಅಮ್ಮನ ಹೆಸರಲ್ಲಿ ಮುಳುಗುವಂತ ಅಂದುಕೊಂಡ್ರೇ ಅದು ದೊಡ್ಡ ಮಾತೃಋಣ ಪರಿಹಾರಕವಾದಂತಹ ಕ್ರಮ. ಇದನ್ನೆಲ್ಲ ನಾವು ಅನುಷ್ಠಾನ ಮಾಡಿ ಇಲ್ಲಿ ಕಪಿಲನ ಕಥೆಯನ್ನು ಕಿಂಚಿತ್ತಾದರೂ ಶ್ರವಣ ಮಾಡಿದ್ದೇವೆ. ನಾನು ಹೇಳಿದ್ದೇನೆ, ನನಗೆ ಅಮ್ಮನ ನೆನಪು ಮಾಡಿಕೊಂಡೇ ಹೇಳಿದ್ದೇನೆ. ಸುಶೀಲಾದೇವಿ ಅಂತ ಅವರ ಹೆಸರು. ಅವರು ಆ ಸಂಸ್ಕಾರ ಅವರ ಹೊಟ್ಟೆಯಿಂದ ನಮಗೆ ಬಂದಿರುವಂಥದ್ದು. ಅಂತಹ ನಮ್ಮೆಲ್ಲರ ತಾಯಿಯನ್ನು ಒಂದು ಸಲ ಸ್ಮರಿಸಿಕೊಳ್ಳಿ, ಅವರ ಹೆಸರನ್ನು ಗೋತ್ರವನ್ನು ಸ್ಮರಿಸಿಕೊಳ್ಳಿ. ಈ ಕ್ಷೇತ್ರದಲ್ಲಿ ನಾವು ಏನು ಶ್ರವಣ ಮಾಡಿದ್ದೇವೆ, ಬಂದಿದ್ದೇವೆ, ಕಪಿಲಾದಿ ಸ್ವರೂಪವನ್ನು ದರ್ಶನ ಮಾಡಿದ್ದೇವೆ, ಸ್ನಾನ ಮಾಡಿದ್ದೇವೆ. ಇಷ್ಟರಿಂದಾಗಿ ಆ ಮಾತೃ ಋಣ ಅಪಾಕರಣ ಅವರಿಗೆ ಸದ್ಗತಿಗೆ ಪ್ರತಿಬಂಧಕವಾಗಿ ಏನಾದರೂ ಉಳಿದುಕೊಂಡಿತ್ತು ಅಂತಾದರೆ ಅದು ಕೂಡ ನಿವೃತ್ತಿಯಾಗಿ ಸದ್ಗತಿ ಪ್ರಾಪ್ತಿ, ಭಗವಂತ ಗದಾಧರನ ಜನಾರ್ದನ ಸ್ವಾಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ನಾವೆಲ್ಲ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಎಲ್ಲರೂ ಹೇಳಿ. ಅಚ್ಯುತಾನಂತ ಗೋವಿಂದ
ನಾಮೋಚ್ಚಾರಣಭೀಷಿತಾಃ ನಶ್ಯಂತಿ ರೋಗಾಃ ಸರ್ವೇಪಿ ಗಯಾ ಗದಾಧರ ನಮೋಸ್ತುತೆ ಗದಾಧರ ನಮೋಸ್ತುತೆ ಗದಾಧರ ನಮೋಸ್ತುತೆ. ಸ್ವಾಮೀಜಿ ಹಿನ್ನೆಲೆ ಆ ಅವ್ರ ಮಗ ಶಾಸ್ತ್ರಿ